ಏನು ಮಾಡೋದು? ಸ್ವಲ್ಪ ಬಸ್ತಿ ಇಲ್ಲಾದರೂ ಶಾಂತಿ ಸಿಗುತ್ತೆ, ಅಥವಾ ಆರೋಗ್ಯ ಸರಿ ಇಲ್ಲ, ಇನ್ನೇನೋ ಸಮಸ್ಯೆ ಇದೆ, ಆವಾಗ ಸ್ವಲ್ಪ ಧರ್ಮ ನೆನಪಿಗೆ ಬರುತ್ತೆ, ಇಲ್ಲಾಂದರೆ ನೆನಪು ಬರೋದಿಲ್ಲ. ಈ ಪ್ರಶ್ನೆಯಿಂದ ಗ್ರಂಥ ಪ್ರಾರಂಭ ಆಗುತ್ತೆ. ಪ್ರಶ್ನೆ ಏನು? ಧರ್ಮದ ಅವಶ್ಯಕತೆ ಏನಿದೆ? ಈ ಪ್ರಶ್ನೆ ಅರ್ಥ ಆಗಿಬಿಟ್ರೆ ಇನ್ನು ಪದೇ ಪದೇ ಎಲ್ಲರೂ ಇನ್ವಿಟೇಷನ್ ಕೊಟ್ಟು ಕರೆಯೋದು ಬೇಕಾಗಿಲ್ಲ ಬಸ್ತಿಗೆ, ಅವರೇ ಓಡೋಡಿ ಬರ್ತಾರೆ. ಸಮಸ್ಯೆ ಏನಿದೆ, ಧರ್ಮ ಯಾಕೆ ಬೇಕು ಅಂತ ಗೊತ್ತಿಲ್ಲ ನಮಗೆ. ಅಲ್ಲಿ ಇಲ್ಲಿ ಮಧ್ಯೆ ಯಾರಾದರೂ ಬಂದು ಹೇಳಿಬಿಡ್ತಾರೆ ಈ ಧರ್ಮ ಮಾಡಿದ್ರೆ ಸ್ವಲ್ಪ ಪುಣ್ಯ ಸಿಗುತ್ತೆ. ಯಾವಾಗಲೂ ಒಂದಿನ ತುಂಬ ಪಾಪ ಜಾಸ್ತಿ ಅನಿಸ್ಬಿಟ್ರೆ ಒಂದಿನ ಬಂದು ಪುಣ್ಯ ಮಾಡಿ ಹೊರಟೋಗ್ಬಿಡ್ತೀವಿ, ಯುಗಾದಿಗೋ ಮಯೂರ ಜಯಂತಿಗೋ. ಬ್ಯಾಲೆನ್ಸ್ ಆಗಿಬಿಡುತ್ತೆ ಜೀವನ. ಆದರೆ ಈ ಪ್ರವೃತ್ತಿ ಯಾಕೆ ಕಾಣಿಸ್ತಾ ಇದೆ ನಮ್ಮಲ್ಲಿ? ಯಾಕಂದರೆ ನಮಗೆ ಧರ್ಮದ ಅವಶ್ಯಕತೆ ಏನಿದೆ ಅದೇ ಗೊತ್ತಿಲ್ಲ. ಯಾಕಂದರೆ ಮೂಲ ಧರ್ಮದ ಸ್ವರೂಪ ತಿಳಿಯಕ್ಕೆ ನಾವು ಪ್ರಯತ್ನ ಪಟ್ಟಿಲ್ಲ. ಧರ್ಮದ ಆತ್ಮ, ಧರ್ಮದ ಮೂಲ ಸ್ವರೂಪ ತಿಳಿಯೋ ಪ್ರಯತ್ನ ಪಟ್ಟರೆ ನಮಗೆ ಉತ್ತರನೂ ತನ್ನಿಂದ ತಾನೇ ಸಿಗುತ್ತೆ. ಈ ಧರ್ಮದ ಅವಶ್ಯಕತೆ ಏನಿದೆ. ಪ್ರಾರಂಭಿಕ ಪದ್ಯ ಎಲ್ಲರಿಗೂ ಕಷ್ಟ ಆಗುತ್ತೆ ಅಂತ ಪದ್ಯ ಓದ್ತಾ ಇಲ್ಲ ನಾನು, ಯಾರಿಗೆ ಜಾಸ್ತಿ ಇಂಟ್ರೆಸ್ಟ್ ಇದೆ ಅವ್ರು ಕಲಿಬೋದು. ಪ್ರಾರಂಭದ ಪದ್ಯನ ಏನು ಹೇಳುತ್ತೆ? ಮೊದಲು ನೀನು ವಿಚಾರ ಮಾಡು, ಈ ಭೂಮಿ ಮೇಲೆ ನಿನ್ನ ಜನ್ಮ ಯಾಕಾಗಿದೆ. ಮೊದಲು ವಿಚಾರ ಮಾಡು, ಈ ಭೂಮಿಯಲ್ಲಿ ಅತ್ಯಂತ ಸಾರಭೂತವಾದ ಪದಾರ್ಥ ಯಾವುದು? ಸಾರಭೂತ ಅಂದರೆ ಶ್ರೇಷ್ಠ, ಉತ್ತಮ್, ದ ಸುಪ್ರೀಮ್ ಥಿಂಗ್ ಆನ್ ದಿ ಯೂನಿವರ್ಸ್. ಯಾವ ವಸ್ತು ಇಡೀ ಪ್ರಪಂಚದಲ್ಲಿ ಅತ್ಯಂತ ಉತ್ಕೃಷ್ಟ ಇದೆ ಅದನ್ನು ಫಸ್ಟ್ ಹುಡುಕು. ಯಾಕಂದರೆ ನೀನು ಮನುಷ್ಯ, ಮನುಷ್ಯ ಸೃಷ್ಟಿಯಲ್ಲಿ ಅತ್ಯಂತ ಉತ್ಕೃಷ್ಟ ಮನುಷ್ಯ ಪ್ರಾಣಿ. ಪ್ರಪಂಚದಲ್ಲಿ ಯಾವುದು ಉತ್ಕೃಷ್ಟ ಇದೆ ಅದು ಇವನಿಗೆ ಸಿಗಬೇಕು ತಾನೆ. ಯಾವುದು ಪ್ರಪಂಚದಲ್ಲಿ ನಮ್ಮ ಪ್ರಯತ್ನ ಎಲ್ಲ ಏನಿರುತ್ತೆ, ಹಮ್ ಕ್ಯಾ ಕರ್ತಾ ಇರುತ್ತೆ, ನಮ್ಮ ಇಡೀ ಜೀವನದ ಪ್ರಯತ್ನ ಇರುತ್ತೆ ಪ್ರಪಂಚದಲ್ಲಿ ಯಾವುದು ಉತ್ತಮ ಇದೆ ನಂಗೆ ಸಿಗಲಿ ಅಂತ. ದಟ್ ಈಸ್ ವಾಟ್ ವಿ ಆರ್ ಡೂಯಿಂಗ್. ಅದೇ ತಾನೇ ನಾವು ಮಾಡ್ತಾ ಇರೋದು. ಯಾವುದು ತುಂಬ ಚೆನ್ನಾಗಿದೆ ಪ್ರಪಂಚದಲ್ಲಿ, ಪ್ರಪಂಚ ಗೊತ್ತಿಲ್ಲ ನಮಗೆ. ಮಾರ್ಕೆಟಲ್ಲಿ ಯಾವುದು ಚೆನ್ನಾಗಿದೆ, ಮಾರ್ಕೆಟ್ ಗೊತ್ತಿದೆ ಎಲ್ಲರಿಗೂ. ಮಾರ್ಕೆಟಲ್ಲಿ ಯಾವುದು ತುಂಬ ಚೆನ್ನಾಗಿದೆ ಅದು ನನ್ನ ಹತ್ರ ಇರಬೇಕು. ಇದು ಸಾಮಾನ್ಯ ಮನುಷ್ಯನ ಬಿಹೇವಿಯರ್. ಗ್ರಂಥ ಹೇಳುತ್ತೆ ಈ ಪ್ರಪಂಚದಲ್ಲಿ ಉತ್ಕೃಷ್ಟ ವಸ್ತು ಹುಡುಕು ಮೊದಲು. ನಿನಗದೇ ಗೊತ್ತಿಲ್ಲ, ಪಕ್ಕದ ಮನೆಯವನು ಏನು ತಗೊಂಬಂದ ಅಂತ ನೀನು ತಗೊಂಬರ್ತಾ ಇದೀಯ, ಅದು ಉತ್ಕೃಷ್ಟನೋ ಅಲ್ಲೋ ಅಂತ ನಿನಗೆ ಗೊತ್ತಿಲ್ಲ. ಅದು ನಿನಗೆ ಹಿತ ಮಾಡುತ್ತೋ ಅಹಿತ ಮಾಡುತ್ತೋ ನಿನಗೆ ಗೊತ್ತಿಲ್ಲ. ಅದು ನಿನಗೋಸ್ಕರ ಉಪಯೋಗಿ ಇದೆಯೋ ಅನುಪಯೋಗಿ ಇದೆಯೋ ನಿನಗೆ ಗೊತ್ತಿಲ್ಲ. ಬಟ್ ಯಾಕೆ ತಂದು ಇಟ್ಕೊಂಡಿದ್ಯಾ ಮನೆಯಲ್ಲಿ? ಓನ್ಲಿ ಬಿಕಾಸ್ ಸಂಬಡಿ ಎಲ್ಸ್ ಇಸ್ ಹ್ಯಾವಿಂಗ್ ದಟ್ ಅಲ್ವಾ? ಬೇರೆಯವ್ರು ಯಾರಾದರೂ ಇಟ್ಕೊಂಡಿದ್ದಾರೆ, ಅದಕ್ಕೆ ನನಗೂ ಬೇಕಾಗಿದೆ. ಮೊದಲನೇ ಪ್ರಶ್ನೆ ಆಚಾರ್ಯರು ಕೇಳ್ತಾರೆ, ಯಾವುದು ಉತ್ಕೃಷ್ಟ ವಸ್ತು ಇದೆ, ಯಾವತ್ತಾದ್ರೂ ಹುಡುಕಿದೆಯೇನು? ಶಿಷ್ಯ 1000 ಉತ್ತರಗಳು ಕೊಡ್ತಾನೀಗ. ಏನು ಹೇಳ್ತಾನೆ? ಉತ್ಕೃಷ್ಟ ವಸ್ತು ಅಂದರೆ ಅವನೆಲ್ಲ ಪರಿಗ್ರಹಗಳನ್ನು ತಂದಿಡ್ತಾನೆ ಮುಂದೆ. ಇದೆಲ್ಲ ಉತ್ಕೃಷ್ಟವಾದದ್ದಿದೆ. ಎಲ್ಲಕ್ಕಿಂತ ಉತ್ಕೃಷ್ಟವಾದದ್ದೇನು? ಬ್ಯಾಂಕ್ ಬ್ಯಾಲೆನ್ಸ್. ಅದಕ್ಕಿಂತ ಉನ್ನತ ಯಾವುದೂ ಇಲ್ಲ. ಆಗ ಇವನಿಗೆ ಪ್ರಾರಂಭದಲ್ಲಿ ಕ್ಲೂ ಕೊಡ್ತಾರೆ. ಏನು ಕ್ಲೂ ಕೊಡ್ತಾರೆ? ನೀನೇನು ಓಡಾಡ್ತಾ ಇದೆಯಲ್ಲ ಈ ವಸ್ತು ಸಂಬಂಧಗಳಲ್ಲಿ, ಈ ವಸ್ತು ಸಂಬಂಧ ಕಣ್ಣಿಗೆ, ಕಿವಿಗೆ, ಮೂಗಿಗೆ, ಬಾಯಿಗೆ ಎಟುಕುವಂತಹ ಪ್ರತಿಯೊಂದು ವಿಷಯ, ಪ್ರತಿಯೊಂದು ಸಂಬಂಧ, ಇದೆಲ್ಲವೂ ಕೂಡ ಕ್ಷಣ ಮಾತ್ರದಲ್ಲಿ ನಾಶ ಹೋಗುತ್ತೆ. ಶಿಷ್ಯ ಎಲ್ಲಿ ತನಕ ನಾಶ ಆಗುತ್ತೆ ಅಲ್ಲಿ ತನಕ ಆದರೂ ಇಟ್ಕೋತೀನಿ ಅಂತಾನೆ.
ಆಚಾರ್ಯ ಹೇಳ್ತಾರೆ, ನೀನು ಇಟ್ಕೋಬಹುದಾದ್ರೆ ಇಟ್ಕೋ. ಆದರೆ ಸಮಸ್ಯೆ ಏನಿದೆ? ನಿರಂತರವಾಗಿ ಸತತವಾಗಿ ಬದಲಾಗ್ತಾ ಇದೆ. ಈಗ ನಿಂಗೆ ಬೇಕಾಗಿದೆ, ನೀನು ಹೋಗಿ ತಗೊಂಬರೋಷ್ಟರಲ್ಲಿ ಬದಲಾಗಿದೆ. ಏನು ಮಾಡ್ತೀಯ? ಎಲ್ಲಕ್ಕಿಂತ ವಿಶೇಷವಾಗಿ ವಸ್ತುಕ್ಕಿಂತ ಮೊದಲು ನೀನೇ ಬದಲಾಗ್ತಾ ಇದೆಯಾ. ಮಾರ್ಕೆಟ್ಗೆ ಹೋಗಿದ್ದೆ, ಮಾವಿನ ಸೀಸನ್ ಇದೆ, ಮ್ಯಾಂಗೋ ತರೋಣಂತ ಹೋದೆ. ಇವತ್ತು ಮ್ಯಾಂಗೋನೇ ಊಟ. ಹೋಗಿ ತರೋಷ್ಟರಲ್ಲಿ ಸಾಕಾಗೋಯ್ತು ಇವನಿಗೆ. 4 ಜನ ವೆಂಡ್ರ ಹತ್ರ ಬಾರ್ಗೇನಿಂಗ್ ಮಾಡ್ದ, ಬೇಜಾರಾಗೋಯ್ತು. ಮನೆಗೆ ಬಂದ, ಹಚ್ಕೊಳ್ಳೇನ್ರಿ ಮಾವಿನನ್ನು? ಬೇಡ. ಈಗ ಏನಾಗೋಯ್ತು? ಹೋಗಿ ತಗೊಂಬಂದಿದ್ರಿ ತಾನೆ, ಯಾಕೆ ಬೇಡ? ಬದಲಾಗೋಯ್ತು ಈಗ. ಮನುಷ್ಯನೇ ಸತತವಾಗಿ ಪ್ರತಿ ಸಮಯ ಬದಲಾಗ್ತಾ ಇದ್ದಾನೆ. ಮತ್ತು ಇವನಿಗೆ ಏನು ಬೇಕು ಅಂತ ಇವನಿಗೆ ಹೆಂಗೆ ಗೊತ್ತಾಗುತ್ತೆ? ಯಾವುದು ಬೇಕು ಅಂತ ಅನ್ಕೊಂಡಿರ್ತಾನೆ, ಅದು ಸಿಗೋ ಅಷ್ಟರಲ್ಲೇ ಇವನೇ ಬದಲಾಗ್ಬಿಟ್ಟಿರ್ತಾನೆ. क्या चाहिए ये पता होने से पहले हम ही बदल चुके, तो जो भी मिला वो सुख कैसे देगा? ಅರ್ಥ ಆಗ್ತಿದೆ? ಆಚಾರ್ಯರು ಕ್ಲೂ ಕೊಡ್ತಾ ಇದ್ದಾರೆ, ಹಾಗಾದ್ರೆ ಹುಡುಕು. ಈ ಲೆಕ್ಕದಲ್ಲಂತೂ ನಿನ್ನ ಹತ್ರ ಇರೋದು ಯಾವುದೂ ಉತ್ಕೃಷ್ಟ ಇಲ್ಲ. ಯಾಕಂದ್ರೆ ನೀನು ಬದಲಾಗ್ತಿದ್ಯಾ, ಅದರ ಜೊತೆಗೆ ವಸ್ತುನೂ ಬದಲಾಗ್ತಾ ಇದೆ. ಹೊಸದಾಗಿ ಕಟ್ಟಿರೋ ಮನೆ ಯಾವತ್ತು ಹಳೇದಾಗುತ್ತೆ? 10 ವರ್ಷ ಆದಮೇಲೆ. ಹೊಸದಾಗಿ ಕಟ್ಟಿರೋ ಮನೆ 10 ವರ್ಷ ಆದಮೇಲೆ ಹಳೇದಾಗುತ್ತೆ. ಈ ನೈ ಪ್ರತಿದಿನ ಹಳೇದಾಗ್ತಾ ಇದೆ. 10 ವರ್ಷಕ್ಕೆ ಒಂದೇ ದಿನ ಏನು ಮ್ಯಾಜಿಕ್ ಆಗೋದಿಲ್ವಲ್ಲ. ವಸ್ತು ಪ್ರತಿದಿನ ಬದಲಾಗ್ತಾ ಇದೆ, ವ್ಯಕ್ತಿನೂ ಬದಲಾಗ್ತಾ ಇದ್ದಾನೆ. ಶಾಶ್ವತವಾಗಿ ಇರುವಂಥದ್ದು ಏನಾದರೂ ಇದೆಯೇನೋ ನಿನ್ನ ಹತ್ರ? ಬೋಲು. ಇವನೇನು ಹೇಳ್ತಾನೆ? ಪುಣ್ಯ. ಆಚಾರ್ಯ ಹೇಳ್ತಾರೆ, ಪುಣ್ಯನೂ ಬದಲಾಗ್ತಾ ಇದೆಯಲ್ಲ, ಏನು ಮಾಡೋದು? ಈಗ ಪೂಜೆ ಮಾಡಬೇಕು ಅಂತ ಬಸ್ತಿಗೆ ಬಂದಿದ್ದೆ, ಮತ್ತು ಬಸ್ತಿಗೆ ಇವನ್ ಶತ್ರುನು ಬಂದಿದ್ದ. ಅವನ್ ಮುಖ ನೋಡಿದ ತಕ್ಷಣ ಇವನಿಗೆ अब बोलो कहाँ तो आया था पुण्य करने के लिए, ಮತ್ತೇನಾಗೋಯ್ತು? ಪಾಪ ಆಗೋಯ್ತು. ಸ್ಟೆಬಿಲಿಟಿ ಎಲ್ಲೂ ಇಲ್ಲ ಇವನಿಗೆ, ಎಲ್ಲೂ ಸ್ಥಿರತೆ ಇಲ್ಲ. ನಮಗೆ ಓಡಾಡ್ತಾ ಇದ್ದೀವಿ. ಬೆಳಿಗ್ಗೆ ಎದ್ರಿಂದ ರಾತ್ರಿ ಮಲಗುವವರೆಗೂ, ಮಲ್ಕೊಂಡು ಮೇಲೂ ತಲೆಯಲ್ಲಿ ಓಡ್ತಾನೆ ಇರುತ್ತೆ. ಕೆಲವೊಬ್ರು ಕನಸು ಬೀಳುತ್ತೆ, ಕೆಲವರು ಎದ್ದೇ ಓಡ್ಬಿಡ್ತಾರೆ. ಇವನು ಎಲ್ಲೂ ಸ್ಟೇಬಲ್ ಆಗಿಲ್ಲ, ನಿರಂತರ ಸತತವಾಗಿ ಓಡಾಡ್ತಾ ಇದ್ದಾನೆ. ಓಡಾಡ್ತಿದೀವೋ ಇಲ್ವೋ? ಡೌಟ್ ಇದೆ ಯಾರಿಗಾದ್ರು? ನಾನು ಓಡಾಡೋದಿಲ್ಲ, ಆರಾಮಾಗಿದ್ದೀನಿ ಅಂತ. ಸತತವಾಗಿ ಪ್ರತಿದಿನ ಪ್ರತಿ ಸಮಯ ಓಡಾಡ್ತಾ ಇದ್ದೀವಿ ನಾವು. ಏನು ಮಾಡಿದ್ರೂ ಸಮಾಧಾನ ಇಲ್ಲ ನಮಗೆ, ಏನು ಕೊಟ್ಟರೂ ಸಮಾಧಾನ ಇಲ್ಲ, ಎಲ್ಲಿಗೆ ಹೋದ್ರೂ ಸಮಾಧಾನ ಇಲ್ಲ, ಏನು ಮಾಡಿದ್ರೂ ಸಮಾಧಾನ ಇಲ್ಲ. ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಬದಲಾಗ್ಬಿಡ್ತಾನೆ. ಹೋಗಿ ಇವನ್ನ ಪ್ರಧಾನಮಂತ್ರಿಯ ಕೂರಿಸಿದ್ರೂ ಸಮಾಧಾನ ಇಲ್ಲ ಇವನಿಗೆ. ಇನ್ನೆಲ್ಲಿ ಸಮಾಧಾನ ಸಿಗುತ್ತೆ? ಜಿನ್ವಾನಿ ಹೇಳುತ್ತೆ, ಜೋ ಸಂಸಾರ ವಿಷಯ ಸುಖ ಹೋತಾ ತೋ ತೀರ್ಥಂಕರ್ ಕ್ಯೂ ತ್ಯಾಗೆ. ಯಾಕೆ ಶಾಂತಿನಾಥ್ ತೀರ್ಥಂಕರ್ಗೆ ನೆಟ್ ಕಣ್ಣು ಕಾಣಿಸ್ತಾ ಇರಲಿಲ್ಲ. ಚಕ್ರವರ್ತಿ ಕಾಮದೇವ, ಸುಂದರವಾದ ಶರೀರ, ಅತಿ ಸುಂದರವಾದ ಶರೀರ, 6 ಖಂಡದ ಸಂಪತ್ತಿ, ಮತ್ತು ಎಲ್ಲ ಬಿಟ್ಟು ಹೊಟ್ಟೋಗ್ಬಿಟ್ರು. ಯಾಕೆ ನೆಟ್ ಕಾಣಿಸ್ತಾ ಇರಲಿಲ್ಲ? ಕ್ಯೂಗೆ ಇಲ್ಲಿ ಕ್ಲೂ ಕೊಡ್ತಾ ಇದ್ದಾರೆ, ಮುಂದೆ ವಿಸ್ತಾರವಾಗಿ ಹೇಳೋರಿದ್ದಾರೆ. ಕ್ಲೂ ಏನು ಕೊಡ್ತಾ ಇದ್ದಾರೆ? ಮೊದಲು ವಿಚಾರ ಮಾಡಿ ನೋಡು. ಮತ್ತು ವಿಚಾರ ಮಾಡಕ್ಕೆ ತಯಾರಿಲ್ಲ ಅಂದರೆ ಬಲ್ಲಿ ಮುಂದೆ ಪ್ರವೇಶ ಇಲ್ಲ. ಬ್ಲಾಕ್, ಗೋಡೆ ಇದೆ ಅಲ್ಲಿ. ಆ ಗೋಡೆ ಬಾಗಿಲು ಯಾರಿಗೆ ತೆಗೆಯುತ್ತೆ? ಜಿನ್ವಾಣಿದ್ದು ಯಾರು ವಿಚಾರ ಮಾಡ್ಲಿಕ್ಕೆ ತಯಾರಿದ್ದಾರೆ.
ವಿಚಾರ ಮಾಡ್ಲಿಕ್ಕೆ ತಯಾರಿಲ್ಲ ಅಂದರೆ ಮುಂದೆ ಪ್ರವೇಶ ಇಲ್ಲ. ಏನು ವಿಚಾರ ಮಾಡೋದು ಇವತ್ತು ದಿನ ಪೂರ್ತಿ? ಹೋಮ್ವರ್ಕ್ ಇದೆ, ಅದು ಬರೀ ಕೇಳ್ಕೊಂಡು ಹೋಗೋದಿಲ್ಲ. ದಿನಾ ಪೂರ್ತಿ ವಿಚಾರ ಮಾಡೋದಿದೆ, ನನ್ನ ಹತ್ರ ಉತ್ಕೃಷ್ಟವಾದದ್ದೇನಿದೆ. ಈ ಪ್ರಶ್ನೆ 24 ಗಂಟೆ ಎಲ್ಲರೂ ಕೇಳ್ಕೊಳ್ಳೋದು. ಯಾರನ್ನ? ಅಕ್ಕಪಕ್ಕದವ್ರನ್ನಲ್ಲ, ನಮ್ಮನ್ನು ನಾವೇ ಕೇಳ್ಕೊಳ್ಳೋದು. अपने आप से पूछो कि मेरे पास ऐसा कुछ भी है जो उत्कृष्ट है. तो ಆಶ್ಚರ್ಯ ಆಗುತ್ತೆ ಎಲ್ಲರಿಗೂ. ಉತ್ತರ ಈಗಲೇ ಹೇಳೋದಿಲ್ಲ ನಾನು. ಲೇಕಿನ್ ವಿಚಾರ ತೋ ಕರೋ. ಅಲ್ಲಿಂದ ನಾವು ಮುಂದಕ್ಕೆ ಹೋಗ್ತೀವಿ. ಈಗ तो ಶಿಷ್ಯನ ಪ್ರಶ್ನೆ ಇದೆ कि ಗತಿಗಳೆಷ್ಟಿದೆ? 4. 4 ಗತಿಯ है ना. तो 4 ಗತಿಯಲ್ಲಿ ಯಾವ ಗತಿಯಲ್ಲಿ ಸುಖ ಇದೆ? ಇದು ಶಿಷ್ಯನ ಪ್ರಶ್ನೆ ಇದೆ. ಯಾರಿಗೆ 4 ಗತಿ ಗೊತ್ತಿಲ್ಲ. ಯಾಕೋ ಗತಿಗಳ 4 ಇರುತ್ತೆ: ಮನುಷ್ಯ, ದೇವ, ತಿರ್ಯಂಚ, ನರಕ. ಇದು ಸಾಮಾನ್ಯವಾಗಿ ಜೀವಿಯ ಅಲೆದಾಟವನ್ನು ಬಿಂಬಿಸಲಿಕ್ಕೆ ಜಿನ್ವಾನಿ ಹೇಳಿರುವಂತಹ ಕೆಲವು ಪದಗಳಿದೆ. तो ಗತಿ ಅಂದ್ರೆ ಏನು? ಗತಿ ಅಂದರೆ ಪರಿಭ್ರಮಣೆ, ಗತಿ ಅಂದರೆ ಅಲೆದಾಟ, ಗತಿ ಅಂದರೆ ಅವಸ್ಥೆ. ಓಕೆ. तो 4 ಗತಿ ಇರುತ್ತೆ. ದೇವ ಎಲ್ಲರಿಗೂ ಗೊತ್ತಿದೆ, ಮನುಷ್ಯ, ತಿರ್ಯಂಚ ಅಂದರೆ ಪಶು ಪಕ್ಷಿ ಪ್ರಾಣಿ, ಆಮೇಲೆ ನರಕ. तो ಇದರಲ್ಲಿ ಯಾವ ಗತಿ ಶ್ರೇಷ್ಠ ಇದೆ? ಯಾವ ಗತಿಯಲ್ಲಿ ಸುಖ ಇದೆ? ಇದು ಶಿಷ್ಯನ ಪ್ರಶ್ನೆ ಇದೆ. ಯಾವ ಗತಿಯಲ್ಲಿ ಸುಖ ಇದೆ? ಏನನ್ಸುತ್ತೆ ನಿಮಗೆ? ಯಾವ ಗತಿಯಲ್ಲಿ ಸುಖ ಇದೆ? ಬೋಲು. ಯಾವ ಗತಿಯಲ್ಲಿ ಸುಖ ಇದೆ? ಮನುಷ್ಯ ಗತಿಯಲ್ಲಿ ನಾವು ಇದೀಗ ಗೊತ್ತಿದೆ ತಾನೆ. तो ದೇವಗತಿಯಲ್ಲಿ ಸುಖ ಇದೆ, ಏನ? ಯಾವ ಗತಿಯಲ್ಲಿ ಸುಖ ಇದೆ? ದೇವಗತಿಯಲ್ಲಿ. ನೈ ಅಚ್ಚಾ, ದೇವಗತಿಯಲ್ಲಿ ಸುಖ ಇಲ್ಲ ಅನ್ನೋರು ಎಷ್ಟು ಜನ ಇದ್ದಾರೆ? ಸುಖ ಇಲ್ಲ ಅನ್ನೋರು, ಇದೆ ಅನ್ನೋರಲ್ಲ, ಇಲ್ಲ ಅನ್ನೋರು. ದೇವಗತಿಯಲ್ಲಿ ಸುಖ ಇಲ್ಲ ನಿಮ್ಮ ಪ್ರಕಾರ? ಎಲ್ಲ ದೇವಗತಿಗೆ ಹೋಗಿ ಬಂದಿದ್ದಾರೆ. ಬಲೋ. तो ಜಿನ್ವಾನಿ ಹೇಳ್ತಾ ಇದೆ, ಎಲ್ಲರೂ ದೇವಗತಿಗೆ ಹೋಗಿ ಬಂದಿದ್ದೀವಿ. तो ಶಿಷ್ಯನ ಪ್ರಶ್ನೆಗೆ ಮೊದಲನೇ ಅಧ್ಯಾಯ ಹೇಳ್ತಾರೆ. ಇಡೀ ಒಂದು ಅಧ್ಯಾಯ ಒಂದು ಪ್ರಶ್ನೆಗೆ ಉತ್ತರ ಇದೆ. ಏನು ಪ್ರಶ್ನೆ? ಏನು ಪ್ರಶ್ನೆ? ಮರೆತೋಗೋದಿಲ್ಲ. ಏನು ಪ್ರಶ್ನೆ ಇದೆ? ಯಾವ ಗತಿಯಲ್ಲಿ ಸುಖ ಇದೆ? ಸುಖ ಅರ್ಥ ಆಗುತ್ತೆ ಎಲ್ಲರಿಗೂ. ಸುಖ ಅಂದರೆ ಹ್ಯಾಪಿನೆಸ್ ಅಲ್ಲ. ಸುಖ ಅಂದರೆ ಪ್ರಪಂಚದಲ್ಲಿ ಯಾವುದಕ್ಕೆ ನಾವು ಸುಖ ಅಂತೀವಿ ಅದು ಸುಖ ಅಲ್ಲ. ಯಾವುದಕ್ಕೆ ಪ್ರಪಂಚದಲ್ಲಿ ಹ್ಯಾಪಿನೆಸ್, ಸುಖ ಅಂತ ಕರಿತೀವಿ, ಅದಂತೂ ಮಹಾ ದುಃಖ ಇದೆ, ನಮಗೆ ನೋಡೋಕ್ಕೆ ಬರೋದಿಲ್ಲ. ಯಾವುದಕ್ಕೆ ಸುಖ ಅಂತೀವಿ ನಾವು? ಯಾವುದಕ್ಕೆ ಸುಖ ಅಂತೀವಿ ಪ್ರಪಂಚದಲ್ಲಿ? ನಿರೋಗಿ ಕಾಯ, ಅತ್ಯಂತ ಆರೋಗ್ಯವಾದ ದೇಹ, ತುಂಬ ಸುಖವಾಗಿದೆ. ಅಥವಾ ಹೆಂಡತಿ ಮಾತು ಕೇಳ್ತಾ ಇದ್ದಾಳೆ, ಇಲ್ಲ ಮಕ್ಕಳು ಮಾತು ಕೇಳ್ತಾ ಇದ್ದಾರೆ, ಇನ್ನೂ ಆಶ್ಚರ್ಯ. ಸೊ ಇದಕ್ಕೆ ಏನನ್ಬಿಡ್ತೀವಿ? ಸುಖ, ತುಂಬ ಸುಖ ಇದೆ. ಜಿನ್ವಾನಿ ಏನು ಹೇಳ್ತಾ ಇದೆ? ಮೂರ್ಖ ಇದೆಯಾ ನೀನು, ಭ್ರಮೆಯಲ್ಲಿದೆಯಾ, ಎಂದು ವಿಚಾರಣೆ ಮಾಡಿಲ್ಲ ನೀನು. ಕಣ್ತೆರೆದು ಪ್ರಪಂಚವನ್ನ ಸ್ವಲ್ಪ ಕಣ್ತೆರೆದು ನೋಡು. ತು ಜಿನ್ವಾಣಿ ಏನೋ ಸಿದ್ಧಾಂತ ಹೇಳ್ತಿಲ್ಲ ನಮಗೆ, ನಮ್ಮ ಪ್ರಪಂಚವನ್ನೇ ತೋರಿಸ್ತಾ ಇದೆ. ಜಿನ್ವಾಣಿಯಿಂದ ನಾವು ದೂರ ಯಾಕಾಗ್ತಿದ್ದೀವಿ ಅಂದರೆ, ಜಿನ್ವಾಣಿ ಯಾವುದೋ ಪರಲೋಕದ ವಿಚಾರ ಹೇಳುತ್ತೆ ಅನ್ಕೊಂಡ್ಬಿಟ್ಟಿದ್ದೀವಿ ನಾವು. ಯಾರನ್ನಾದ್ರೂ ಧರ್ಮ ಅಂದ್ರೆ ಏನು, ಅವ್ರಿಗೇನನ್ಸುತ್ತೆ? ಯಾವುದೋ ಪರಲೋಕದ್ದೇನೋ ಚರ್ಚೆ ನಡೀತಾ ಇದೆ, ನನಗೂ ಅದಕ್ಕೂ ಸಂಬಂಧ ಇಲ್ಲ. ಆದರೆ ಇಲ್ಲೇನು ಚರ್ಚೆ ಇದೆ, ಇದು ನನಗೆ ಪ್ರತಿದಿನದ ನನ್ನ ಜೀವನ ತೋರಿಸ್ತಾ ಇದೆ. ಇದೊಂದು ಥರ ಜೀವನದ ಅಮೃತ ಇದೆ.
ಇದಿಲ್ಲದೆ ಯಾವ ಜೀವ ಮುಂದಕ್ಕೆ ಹೋಗುತ್ತೆ? ನಿಯಮದಿಂದ ಆ ಜೀವ ಮನುಷ್ಯ ಗತಿಯಲ್ಲೇ ನರಕದಲ್ಲಿದೆ. ಇದು ನಿಶ್ಚಿತ ಇದೆ. ನಮ್ಮ ನರಕವನ್ನು ನಾವು ನೋಡ್ತಾ ಇಲ್ಲ ಅಷ್ಟೆ. ಪ್ರಶ್ನೆ ಏನಿದೆ? ಯಾವ ಗತಿಯಲ್ಲಿ ದುಃಖ ಇದೆ, ಸುಖ ಇದೆ? ಸುಖದ ಚರ್ಚೆ ಏನು ಹೇಳಿದ್ರು? ಯಾವುದು ಸತತವಾಗಿರುತ್ತೆ ಅದು ಸುಖ. ಸುಖ ಯಾವುದು? ಯಾವುದು ಸತತ ಇರುತ್ತೆ. ಯಾವುದೋ ಒಂದು ವಸ್ತುವನ್ನು ತಂದ ಮೇಲೆ ಬಂದರೆ ಸುಖ, ಅದು ಸುಖ ಅಲ್ಲ, ಅದು ಭ್ರಮೆ ಇದೆ. ಒಂದು ಹೊಸ ಗಾಡಿ ತೊಗೊಂಬಂದ್ಬಿಟ್ವಿ, ಕಾರ್ ತಂದ್ವಿ, ಸುಖ ಆಗುತ್ತೆ ತಾನೇ? ಯಾವಾಗ ಸುಖ ಆಗುತ್ತೆ? ಗಾಡಿ ಒಳಗೆ ಕೂತ್ಕೊಂಡ್ಮೇಲೆ. ಹೌದು ತಾನೆ? ಗಾಡೀಲಿ ಕೂತ್ಕೊಂಡ್ಮೇಲೆ ಸುಖ ಆಗುತ್ತೆ? ಯಾವಾಗಲೂ ಆಗೋದಿಲ್ಲ. 4 ಜನ ಅಕ್ಕಪಕ್ಕದವ್ರು ಬರಬೇಕು, ಒಂದು 4 ಜನ ಸ್ನೇಹಿತರು ಬರಬೇಕು. ಅವ್ರಿಗೆ ಯಾರಿಗೂ ಅದನ್ನ ತಗೊಳಕ್ ಆಗಬಾರ್ದು. ಅವಾಗೇನನ್ಸುತ್ತೆ? अब आनंद मिला ना, नहीं तो आनंद कैसे मिलता? आप विचार करो ना, वास्तविक बात ऐसे ही है कि नहीं है? बोलो, सच बात तो यही है. वो अलग बात है, हम बोलते नहीं. ನಿಜವಾದ ವಿಚಾರ ಹಿಂಗೆ ಇದೆ ತಾನೆ, ನಾವು ಹೇಳೋದಿಲ್ಲ, ಅದು ಬೇರೆ ವಿಚಾರ. ಆದರೆ ವಾಸ್ತವಿಕ ವಿಚಾರ ಅಂತೂ ಹಿಂಗೆ ಇದೆ. ದೊಡ್ಡ ಮನೆ ಕಟ್ಟಿದ್ವಿ, ಪಕ್ಕದಲ್ಲಿ ಇನ್ನೊಬ್ಬ ಅದಕ್ಕಿಂತ ದೊಡ್ಡ ಮನೆ ಕಟ್ಟಿಬಿಟ್ರೆ ಈ ಮನೆಗೆ ಬೆಲೆನೇ ಇಲ್ಲ ಈಗ. ಸುಖ ಕಿಸ್ ಬಾತ್ ಕಾ ಥಾ? ದೊಡ್ಡ ಮನೆಯಲ್ಲಿ ಇದ್ದೀನಿ ಅಂತ ಸುಖ ಇತ್ತು, ಅಥವಾ ಇನ್ನೊಬ್ಬರು ಕಟ್ಟಕ್ಕೆ ಆಗ್ತಾ ಇಲ್ಲ ಅಂತ ಸುಖ ಇತ್ತು? ಮೊದಲು ಅರ್ಥ ಆಗ್ತಿದೆ? ಇದಕ್ಕೆ ನಾವು ಹ್ಯಾಪಿನೆಸ್ ಅಂತೀವಿ. ಇದು ತುಂಬಾ ಮೇಲ್ಮೇಲಿನ ನಿಕೃಷ್ಟ ವಿಚಾರ ಇದೆ. ಹ್ಯಾಪಿನೆಸ್ ಅನ್ನೋದು ತುಂಬಾ ವಿಕೃತವಾದ ವಿಷಯ ಇದೆ. ಬಹುತ್ ವಿಕೃತ ಇದೆ ಹ್ಯಾಪಿನೆಸ್ ವಾಲಾ ವಿಷಯ, ತುಂಬಾ ವಿಕೃತ ಇದೆ. ಈ ವಿಕೃತಿಯೊಳಗೆ ನಾವೆಲ್ಲ ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ. और बोलना क्या है? बहुत सुख है. ಹೇಳೋದೇನು? ತುಂಬಾ ಸುಖ ಇದೆ ನನಗೆ. ಏನಪ್ಪ ಸುಖ ಇದೆ? ನೋಡಿ, ಪಕ್ಕದ ಮನೆ ತರಕ್ಕಾಗ್ಲಿಲ್ಲ, ಅದಿದೆಯಲ್ಲ ಕಥೆ. ಶಿವ ಪ್ರಸನ್ನ ಆದ, ನಿಂಗೆ ಏನ್ ಬೇಕು ಅದನ್ನ ಸಿಗುತ್ತೆ, ಕೇಳು ಏನ್ ಬೇಕು. ಆದ್ರೆ ಕಂಡೀಷನ್ ಏನಿದೆ? ನೀ ಏನ್ ಕೇಳಿದ್ರು ಪಕ್ಕದ ಮನೆ ಡಬಲ್. ಗೊತ್ತಿದೆ ತಾನೆ ಎಲ್ಲರಿಗೂ. ಇವನ್ ಏನ್ ಕೇಳ್ಕೊಂಡ್ಬಿಡ್ತಾನೆ? ಏನ್ ಕೇಳ್ಕೊತಾನೆ? ಯಹಿ ತೋ ಹಾಲತ್ ಹೈ ಹಮಾರಿ, ಬೋಲೋ. ಇವನೇನ್ ಕೇಳ್ಬಿಡ್ತಾನೆ? ನಂದೇ ಕಣ್ಣು ಹೋಗ್ಲಿ ಒಂದು. ಇದರ ಅರ್ಥ ಏನು? ವಾಸ್ತವಿಕವಾಗಿ ಇದಕ್ಕೆ ಸುಖ ಅನ್ಕೊಂಡ್ಬಿಟ್ಟಿದ್ದೇವೆ ನಾವು. जिनवानी कन तेरस्ता ಇದೆ, कहां पड़े हो? गटर में. ಜಿನ್ವಾಣಿ ಮೊದಲು ಅಧ್ಯಾಯದಲ್ಲಿ ಹೇಳುತ್ತಾ ಇದೆ, ಪ್ರಪಂಚ ಒಂದು ದೊಡ್ಡ ಮೋರಿಯಲ್ಲಿ ಬಿದ್ದಿದೆ. ಬೋಲ್ನಾ ಕ್ಯಾ ಹೈ? ಸುಖ ಹೈ. ಜಿನ್ವಾಣಿ ಹೇಳುತ್ತಾ ಇದೆ, ಮೊದಲನೇ ಕೆಲಸ ಮೋರಿಯಿಂದ ಹೊರಗಡೆ ಬಾ. ಮೊದಲನೇ ಕೆಲಸ ಹೊರಗಡೆ ಹೆಂಗ್ ಬರೋದು? ಮೊದಲು ವಿಚಾರ ಮಾಡು, ಉತ್ಕೃಷ್ಟವಾದ ವಿಷಯ ಯಾವುದಿದೆ. ಈಗ ಮಕ್ಕಳಿಗೆ ಅದೇ ಚರ್ಚೆ ಮಾಡ್ತಿದ್ವಿ ನಾವು. ಪ್ರಪಂಚದಲ್ಲಿ ಸರ್ವೋತ್ಕೃಷ್ಟ ವ್ಯಕ್ತಿತ್ವ ಯಾರು? ಪರಮೇಶ್ವರಿ. ನಿನ್ನ ಹತ್ರ ಇರೋದ್ರಲ್ಲಿ ಯಾವುದಾದ್ರೂ ಉತ್ತಮ ಇದೆಯೇನು? ಸಂಬಂಧ, ವಸ್ತು, ವಿಷಯ, ಪರಿಗ್ರಹ ಯಾವುದಾದ್ರೂ ಉತ್ತಮ ಇದೆಯೇನು? ಪ್ರಶ್ನೆಯ ಪ್ರಾರಂಭ ಆಯಿತು. ಅದಕ್ಕೆ ಉತ್ತರ ಏನು ಹೇಳ್ತಾ ಇದ್ದಾರೆ? 4 ಗತಿಯಲ್ಲಿ ಎಲ್ಲಿಯೂ ಸುಖ ಕಾಣಿಸ್ತಾ ಇಲ್ಲ. ಯಾಕೆ ಕಾಣಿಸ್ತಾ ಇಲ್ಲ? ಉತ್ತರ ಕೊಡ್ತಾ ಇದ್ದಾರೆ. ನರಕದಂತೂ ನಮ್ಮೆಲ್ಲರಿಗೂ ಅರ್ಥ ಆಗ್ಬಿಡುತ್ತೆ. ಅಲ್ಲಂತೂ ಹೊಡೆದಾಡ್ತಿದ್ದಾರೆ, ಬಡ್ದಾಡ್ತಾ ಇದ್ದಾರೆ. ನರಕದಲ್ಲಂತೂ ಸುಖ ಇಲ್ಲ.
ಎಲ್ಲರಿಗೂ ಗೊತ್ತಿದೆ. ಇನ್ನು ತಿರೆಂಚದಲ್ಲೂ ಅರ್ಥ ಆಗ್ಬಿಡುತ್ತೆ. ಪಶು ಪಕ್ಷಿ ಪ್ರಾಣಿ ಮೂಕ ಪ್ರಾಣಿಗಳು ಏನು ಗೊತ್ತಾಗ್ತಾ ಇಲ್ಲ. ಮನುಷ್ಯ ಈ ಸೃಷ್ಟಿಗೆ ಒಬ್ಬ ಪಿತಾ ತಂದೆ ತರ ಇದ್ದಾನೆ. ಅಗ್ರಜ, ಮನುಷ್ಯ ಸೃಷ್ಟಿಗೆ ಅಗ್ರಜನಂತಿರ್ತಾನೆ. ಈ ಅಗ್ರಜ ಆದವನು ಆ ಪಶು ಪಕ್ಷಿ ಪ್ರಾಣಿಗಳನ್ನ ಕಾಪಾಡಿದ್ರೆ ಅವುಗಳ ಜೀವನ, ಮತ್ತೆ ಬಡದ್ ಬಾಯಿಗೆ ಹಾಕೊಂಡ್ಬಿಟ್ರೆ ಏನು ಮಾಡೋಕ್ಕಾಗೋದಿಲ್ಲ. ಇವಾಗಂತೂ ಅದರ ಬಗ್ಗೆ ಏನು ಚರ್ಚೆ ಮಾಡೋದಿದೆ? ಮನುಷ್ಯ ಅಂತೂ ಸರ್ವನಾಶಕ್ಕೆ ಇಳಿದು ಬಿಟ್ಟಿದ್ದಾನೆ. ಪ್ರಶ್ನೆಗಳು ಬಂದಾಗ ಪ್ರಶ್ನೆಗಳು ತಗೊಳ್ಳೋಣ. 2-3 ಪ್ರಶ್ನೆಗಳು ಬಂದಿದೆ. ಮನುಷ್ಯ ರಕ್ಷಣೆ ಮಾಡಿದ್ರೆ ಪಶು ಪಕ್ಷಿಗಳಿಗೆ ರಕ್ಷಣೆ, ಇಲ್ಲಾಂದ್ರೆ ಇಲ್ಲ. ಅಲ್ಲೂ ಮಹಾ ದುಃಖ ಇದೆ. ಹಸಿವು, ಬಾಯಾರಿಕೆ, ಪ್ರಕೃತಿ ವಿಕೋಪ. ಇನ್ನು ಉಳಿತು ದೇವ ಮನುಷ್ಯರಂತೂ ನಾವು ಆಲ್ರೆಡಿ ಇದ್ದೀವಿ. ಯಾರಿಗೆ ಅವ್ರವ್ರ ಜೀವನ ಇಷ್ಟ ಇದೆ. ಈಗೇನು ನಾವು ಜೀವನ ಮಾಡ್ತಿದ್ದೀವಲ್ಲ, ನಮ್ಮ ಜೀವನ, ಈ ನಾವು ನಡೆಸ್ತಾ ಇರೋ ಜೀವನ ಯಾರಿಗಿಷ್ಟ ಇದೆ? ಯಾರಾದ್ರೂ ಒಬ್ಬರು ಕೈ ಎತ್ತಿ. ಒಬ್ಬರು ಎತ್ತುತ್ತಾ ಇಲ್ಲ. ಮತ್ತೆ ನಮ್ಮ ಪ್ರಶ್ನೆ ಏನಿದೆ? ಧರ್ಮದ ಅವಶ್ಯಕತೆ ಏನಿದೆ? ಬೋಲೋ, ಉತ್ತರ ಸಿಗ್ತಾ ಇದೆ ಸ್ವಲ್ಪ. ನಾವು ಇವತ್ತು ವರ್ತಮಾನದಲ್ಲಿ ಪ್ರೆಸೆಂಟ್ಲಿ ದ ಟೈಪ್ ಆಫ್ ಲೈಫ್ ವಿ ಆರ್ ಲೀಡಿಂಗ್, ಯಾವ ಪ್ರಕಾರದ ಜೀವನ ನಡೆಸ್ತಾ ಇದ್ದೀವಿ, ನಮಗೆ ಇನ್ನೊಂದು ಚಾನ್ಸ್ ಕೊಟ್ರೆ ನಾವು ಇದೇ ತರ ಜೀವನ ಮಾಡ್ತೀವೇನೋ? ಯಾರ್ದು ಉತ್ತರ ಎಸ್ ಅಂತಿದೆ? ಯಾರ್ದು ಇಲ್ಲ. ಇದರ ಅರ್ಥ ಏನು? ಇದರ ಅರ್ಥ ಏನಾಯ್ತು? ಇದರ ಅರ್ಥ ಯಾವ ರೀತಿಯಾದ ನಮ್ಮ ಜೀವನ ಇದೆ ಅದು ಚೆನ್ನಾಗಿಲ್ಲ. ಇಲ್ಲ ಅಂದ್ರೆ ಎಸ್ ಅಂತಿದ್ವಿ ನಾವು. ನಮಗೆ ಇನ್ನೊಂದು ಚಾನ್ಸ್ ಸಿಕ್ಕರೆ ನಾವು ಈ ತರ ಜೀವನ ಮಾಡ್ಲಿಕ್ಕೆ ತಯಾರಿಲ್ಲ. ಇದರ ಅರ್ಥ ಯಾವ ರೀತಿ ನಡೀತಾ ಇದೆ ಅದು ಸರಿ ಇಲ್ಲ. ಹಾಗಾದ್ರೆ ಧರ್ಮದ ಮೊಟ್ಟ ಮೊದಲ ಅವಶ್ಯಕತೆ ಇದೆ. ಬಟ್ ಈ ವಿಕೃತವಾದ ಹ್ಯಾಪಿನೆಸ್ ಒಳಗಡೆ ಎಷ್ಟು ಬಿದ್ದು ಒದ್ದಾಡ್ತಾ ಇದ್ದೀವಿ ನಾವು ಅಂದ್ರೆ ಎಚ್ಚರನೇ ಇಲ್ಲ. ಹಂದಿ ಮೋರಿಯಲ್ಲಿ ಹೊರಟೋಗ್ಬಿಟ್ರೆ ಅದಕ್ಕೆ ಆನಂದವೇ ಆನಂದ ಇದೆ. मजा ही मजा है, उसको बाहर आना ही नहीं है. क्यों? मोरे अमृत ಇದೆ ಅದಕ್ಕೆ. तो क्यों बाहर आना? तो ಇವನು ಮೋರಿಯಲ್ಲಿ ಬಿದ್ದಿದ್ದಾನೆ. ಇವನಿಗೆ ಏನು ಅನ್ನಿಸ್ತಾ ಇದೆ? ಆನಂದೇ ಆನಂದ. तो ಒಬ್ಬ ಬಂದ, ತಲೆ ಮೇಲೆ 2 ಬಿಂದಿಗೆ ನೀರು ಸುರಿದ, ಕ್ಲೀನ್ ಮಾಡ್ಕೊ ಮಾರಾಯ. ಏನಂದ? ಅಲ್ಪ ಸ್ವಲ್ಪ ಕ್ಲೀನ್ ಆಯಿತು, ಕಣ್ಣು ಕಾಣಿಸಕ್ಕೆ ಶುರು ಆಯಿತು. ಕಣ್ಣು ಕಾಣಿಸ್ತಿರ್ಲಿಲ್ಲ ಮೋರಿಯಲ್ಲಿ. ಕಣ್ಣು ಕಾಣಿಸಕ್ಕೆ ಶುರು ಆದ ತಕ್ಷಣ ಏನಂತಾನೆ? ನಾನು ಕ್ಲೀನ್ ಆಗಿದ್ದೆ, ಬಂದು ಮೋರಿ ನೀರೆಲ್ಲ ನನ್ನ ಮೇಲೆ ಹಾಕಿದೆ. ಕ್ಯಾ मैं तो साफ सुथरा था. ಅವನ ಜೊತೆಗೆ ಜಗಳ ಈಗ. ಯಾರ ಜೊತೆಗೆ? ಅವನೇನಕ್ಕೆ ಬಂದಿದ್ದ? ಕ್ಲೀನ್ ಮಾಡೋಕ್ಕೆ. ನಾವೇನ್ ಮಾಡ್ತಿದ್ದೀವಿ? ಧರ್ಮ ಅಲ್ಪ ಸ್ವಲ್ಪ ಇವನನ್ನ ಸರಿ ಮಾಡಕ್ ಬರುತ್ತೆ, ಅವ್ರಿಗೆ ಉಲ್ಟಾ ಆರೋಪ ಧರ್ಮ ಪರಿ ಲಗಾ ದೇತಾ ಹೈ. ಎಲ್ಲರ ಮನೆಯಲ್ಲಿ ಇದೇ ನಡೀತಾ ಇದೆ. ಮಕ್ಕಳಿಗೆ ಧರ್ಮ ಕಲಿಸೋದಿಲ್ಲ. ಕ್ಯೂ? ಧರ್ಮ ಕಲ್ತು ಬಿಟ್ರೆ ಒಳ್ಳೇದೇನೂ ಇಲ್ಲ ಅದರಲ್ಲಿ. ಕೆಲ್ಸಕ್ಕೆ ಬಾರದೇ ಇರೋರು ಮಾಡೋದಿದೆ ಅದು. ಕ್ಯೂ? ಯಾಕಂದ್ರೆ ಇವನು ನಡೆಸ್ತಾ ಇರೋ ಜೀವನ ಸರಿ ಇಲ್ಲ. ಸ್ವಲ್ಪ ಆದ್ರೂ ಇವನನ್ನ ಸ್ವಚ್ಛಗೊಳಿಸಕ್ಕೆ ಯಾರಾದ್ರೂ ಬಂದ್ರೆ ಕಷ್ಟ ಆಗ್ಬಿಡುತ್ತೆ ಇವನಿಗೆ. ಏನ್ ಹೇಳ್ಬಿಡ್ತಾನೆ? ಧರ್ಮ ಸೆ ದೂರ ರಹೋ, ದೂರ. ಇವತ್ತಿನ ನಾವೆಲ್ಲ ಏನ್ ಮಾಡ್ತಿದ್ದೀವಿ? ಮಕ್ಕಳನ್ನ ಧರ್ಮದಿಂದ ದೂರ. ತಂದೆ ತಾಯಿ ಅಂತೂ ದೂರ ಉಳಿತು, ತಾತ ಅಜ್ಜಿ. ಮೊನ್ನೆ ಒಂದು ಮನೆಗೆ ಹೋಗಿದ್ದೆ ನಾನು. ತಾತ ಏನು ಕಲಿಸ್ತಾ ಇದ್ದಾರೆ?
ಬಸ್ತಿಗೆ ನಾನು ಹೋಗಿ ಬರ್ತೀನಿ, ನೀನು ಹೋಗ್ಬೇಡ, ಅದೇನು ಓದು, ಆಮೇಲೆ ಹೋಗುವಂತೆ, ಆಮೇಲೆ ಹೋಗುವಂತೆ. ಯಾವ ರೀತಿಯಾದ ಜೀವನ ನಾವು ನಡೆಸ್ತಾ ಇದ್ದೀವಿ ಅದೇ ರೀತಿಯಾದ ಜೀವನ ಮುಂದಿನ ಸಮಾಜಕ್ಕೂ ನಾವು ಕೊಡ್ಬೇಕು ಅನ್ಕೊಂಡ್ಬಿಟ್ಟಿದ್ದೀವಿ. ಧರ್ಮ ಯಾರ ಜೀವನದಲ್ಲಿಲ್ಲ ಅದು ಸಂಪೂರ್ಣ ನರಕ ಇದೆ. ನಮಗೆ ಅರ್ಥ ಆಗ್ತಾ ಇಲ್ಲ ಅದು. ಅವಶ್ಯಕತೆ ಏನಿದೆ, ನಮ್ಮ ಯಾವ ಈ ಸುಖ ಅನ್ನುವಂತಹ ವಿಕೃತ ಜಂಜಾಟದಲ್ಲಿ ಸಿಕ್ಕಾಕೊಂಡಿದ್ದೀವಲ್ಲ, ಸ್ವಲ್ಪ ಹೊರಗೆ ಬಂದರೆ ಧರ್ಮದ ಅವಶ್ಯಕತೆ ಅರ್ಥ ಆಗುತ್ತೆ. ಆಚಾರ್ಯರು ಹೇಳ್ತಾ ಇದ್ದಾರೆ, 4 ಗತಿಯಲ್ಲಿ ಎಲ್ಲೂ ಸುಖ ಇಲ್ಲ. ಮನುಷ್ಯಕ್ಕೆ ಬಂದಿದ್ವಿ ನಾವು, ಮನುಷ್ಯ ಗತಿಯಲ್ಲಿ ಸುಖ ಇದೆಯೇನು? ಇದಕ್ಕೆ ಉತ್ತರ ಮನುಷ್ಯರೇ ಕೊಡಬೇಕು. ಏನು ಉತ್ತರ? ಸುಖ ಇದೆಯೋ ಇಲ್ವೋ? ಪ್ರಾಮಾಣಿಕ ಉತ್ತರ ಬೇಕು. ಎಷ್ಟು ಪ್ರಾಮಾಣಿಕವಾಗಿ ಉತ್ತರ ಕೊಡ್ತೀವಿ ಅಷ್ಟು ಜಿನ್ವಾಣಿ ಅರ್ಥ ಆಗುತ್ತೆ. ನಮ್ಮ ಜೀವನ ನೋಡಿದ್ರೆ ಸಾಕು, ಉತ್ತರ ಸಿಕ್ಕೋಗುತ್ತೆ ನಮಗೆ. ಇಲ್ಲೂ ದುಃಖನೇ ದುಃಖ ಇದೆ. ಇನ್ನು ಉಳಿತು ದೇವಗತಿ. ಎಲ್ಲರಿಗೂ ತುಂಬ ಅಟ್ರಾಕ್ಷನ್ ಇದೆ. ಸತ್ತ ಮೇಲಂತೂ ಎಲ್ಲರೂ ಕೈಲಾಸವಾಸಿ, ಸ್ವರ್ಗಸ್ಥರಾದ್ರು ನರಕಸ್ಥರಾದ್ರು ಅಂತ ಯಾರು ಹೇಳಕ್ ತಯಾರಿಲ್ಲ. ಅಟ್ರಾಕ್ಷನ್ ತುಂಬಾ ಜಾಸ್ತಿ ಇದೆಯಲ್ಲ ದೇವಗತಿದು. ಪೂಜೆ ಮಾಡಿದ್ರು ಇಂದ್ರಾಣಿ ಪೂಜೆ ಮಾಡ್ತಾನೆ ಇವನು, ಅಷ್ಟು ಇಷ್ಟ ಇದೆ ಅವನಿಗೆ ಇಂದ್ರಾಣಿ ಕಂಡ್ರೆ. ಮೊದಲನೇ ಅಧ್ಯಾಯ ತಿಳಿಸ್ಕೊಡ್ತಾ ಇದೆ. आपको पता है ನರಕದಿಂದ ಮರಣವಾಗಿ ಎಲ್ಲಿಗೆ ಹೋಗುತ್ತೆ ಜೀವ? ನರಕದಿಂದ ಜನ್ಮ ಆದ್ರೆ ಸನ್ನಿಪಂಚೇಂದ್ರಿಯಾಗಿ ಹುಟ್ಟುತ್ತೆ ಜೀವ. ಸ್ವರ್ಗದಿಂದ ಸಮ್ಯಕ್ತ ಇಲ್ಲದೆ ಮರಣ ಆದ್ರೆ ಎಲ್ಲಿಗೆ ಹೋಗುತ್ತೆ ಹೇಳಿದ್ರೆ ಏಕೇಂದ್ರಿಯಕ್ಕೆ ಹೋಗುತ್ತೆ. ಬತ್ತಾವ್, ಅರ್ಥ ಆಗ್ತಿದೆ ಏನಾದ್ರು? ಸ್ವಾಧ್ಯಾಯ, ಕ್ಯಾಜುವಲ್ ಸ್ವಾಧ್ಯಾಯ ಮಾಡೋರಿಗೆ. ಸ್ವರ್ಗದಿಂದ ಮಾತ್ರ ಭೋಗಿಸಿ ಮರಣ ಹೊಂದಿದ್ರೆ, ಭೋಗಿಸಿ ಮರಣ ಅಂದ್ರೆ ನಾವೇನಿಗೆ ಜೀವನ ಮಾಡ್ತಿದೀವಲ್ಲ ಈ ತರ ಜೀವನ ದೇವಗತಿಯಲ್ಲೂ ಮಾಡಿದ್ರೆ ಏನಾಗುತ್ತೆ? ಅರ್ಥ ಆಗ್ತಿದೆ? ಯಾವ ರೀತಿ ಜೀವನ ಈಗ ಮಾಡ್ತಾ ಇದ್ದೀವಿ, ಹಿಂಗೆ ದೇವಗತಿಯಲ್ಲಿ ಜೀವನ ಮಾಡಿದ್ರೆ ಏನಾಗುತ್ತೆ? ಒಳ್ಳೆ ಹೆಡ್ ಕ್ವಾರ್ಟರ್ಗೆ ಹೋಗ್ತಾನೆ. ಎಲ್ಲಿಗೆ? ಏಕೇಂದ್ರಿಯ ಪರ್ಯಾಯಕ್ಕೆ ಹೋಗ್ತಾನೆ. ಏಕೇಂದ್ರಿಯ ಅಂದ್ರೆ ಏನು? ಪೃಥ್ವಿ, ಜಲ, ಅಗ್ನಿ, ವಾಯು, ವನಸ್ಪತಿ. ಮಾತ್ರ ಒಂದು ಕಿಟಕಿ ಸಿಗುತ್ತೆ, ಒಂದೇ ವಿಂಡೋ. ಯಾವುದು? ಸ್ಪರ್ಶನೇಂದ್ರಿಯ. ಇನ್ಯಾವ ವಿಂಡೋಗಳು ಸಿಗೋದಿಲ್ಲ. ಸ್ಪರ್ಶನೇಂದ್ರಿಯ ಒಂದೇ. ಯಾವುದ್ರ ಫಲ ಇದು? ದೇವಗತಿಯ ಭೋಗದ ಫಲ ಇದು. ಎಲ್ಲಿವರೆಗೆ ಹೋಗ್ತಾ ಇದ್ದಾನೆ? 9 ಗ್ರೈವೇಕ್ ತನಕ ಹೋಗ್ತಾ ಇದ್ದಾನೆ. ಗ್ರೈವೇಕ್ ಅಂದ್ರೆ ಏನು? ಈ ಕೆಳಗಡೆ ಜ್ಯೋತಿಷ್ಯ ಏನ, ಮಧ್ಯಲೋಕದಲ್ಲಿ ವ್ಯಂತರ ಇತ್ಯಾದಿಗಳಿದ್ದಾರೆ. ಮೇಲೆ 16 ಸ್ವರ್ಗಗಳಿದೆ. ಅದರ ಮೇಲೆ ಗ್ರೈವೇಕ ಅನುದಿಶ, ಆಮೇಲೆ ಅನುತ್ತರ, ಆಮೇಲೆ ಸಿದ್ಧಲೋಕ. ಸ್ವರ್ಗದ ಮೇಲೆ ಗ್ರೈವೇಕ ತನಕನೂ ಹೋಗ್ತಾನೆ ಅವನು. ಅಲ್ಲಿ ಸಮಜು 30,000 ಸಾಗರ ವರ್ಷದ ಆಯಸ್ಸಿದೆ. ಆಯಸ್ಸಲ್ಲಿ ಒಂದು ಸಲಿನೂ ಹಸಿ ಹೋಗೋದಿಲ್ಲ. ಒಂದೇ ಒಂದು ಸಲ ಹಸಿ ಹೋಗುತ್ತೆ, ಆವಾಗ್ಲೂ ಊಟ ಮಾಡೋದಿಲ್ಲ, ತೃಪ್ತಿ ಆಗ್ಬಿಡುತ್ತೆ. ಹಾಗೇನೆ ಕಾಮವಾಸನೆ ಇಲ್ಲ. ಜೀವನ ಪೂರ್ತಿ ಉಪವಾಸ ಮಾಡಿದ್ದಾನೆ. ಎಷ್ಟು ಪುಣ್ಯ ಬರಬೇಕಿತ್ತು ಬೋಲು? जीवन भर तो पुण्य किया ना, इतना आप सोचो तो जीवन भर उपवास, ಇದಕ್ಕಿಂತ ಸಂಯಮಿ ಇನ್ಯಾರು? ಎಷ್ಟು ಪುಣ್ಯ ಸಿಗುತ್ತೆ? ಉಲ್ಟಾ ಏನು ಹೇಳ್ತಾ ಇದ್ದಾರೆ? ಹಿಂಗೆ ಮರಣ ಹೊಂದಿದ್ರೆ ತ್ರಸ ಪರ್ಯಾಯನೂ ಸಿಗೋದಿಲ್ಲ, ನೇರವಾಗಿ ಏಕೇಂದ್ರಿಯಕ್ಕೆ ಹೊರಟೋಗ್ಬಿಡ್ತಾನೆ.
ದೇವಗತಿ ಒಂದು ರೀತಿಯಾದ ಮಾಯಾಲೋಕ ಇದೆ. ಮಾಯಾಲೋಕ ಏನ್ ಮಾಡುತ್ತೆ? ಮಾಯಾಲೋಕ ಇವನಿಗೆ ವಿಚಾರ ಮಾಡೋಕ್ಕೆ ಬಿಡೋದಿಲ್ಲ. ನಾ ಹೇಳ್ತೀರಿ, ಒಬ್ಬ ಕಳ್ಳ ಇದ್ದಾನೆ, ಇನ್ನೊಬ್ಬ ಮೋಸಗಾರ ಇದ್ದಾನೆ. ಇಬ್ಬರಲ್ಲಿ ಯಾರು ಒಳ್ಳೆಯವರು? ಆಚೆ ಮೋಸಗಾರ ಒಳ್ಳೆಯವನು, ಕಳ್ಳ ಒಳ್ಳೆಯವನು? ಆಚೆ ಕಂಪ್ಯಾರಿಟಿವ್ಲಿ ಇತ್ತು ಕಳ್ಳ ಒಳ್ಳೆಯವನು ಏನ ಮೋಸಗಾರನ್ಕಿಂತ. ಯಾಕೆ? ಕಳ್ಳ ಅಟ್ಲೀಸ್ಟು ಗಿನ್ನು ತೋರ್ಸು ಕದ್ಕೊಂಡು ಹೊಟ್ಟೋಗ್ಬಿಡ್ತಾನೆ. ಆದ್ರೆ ಮೋಸಗಾರ ಖತ್ರ, ಆಲ್ ಟೈಮ್ ಡೇಂಜರ್. ಯಾವಾಗ ಬೇಕಾದ್ರೂ ಲೂಟಿ ಮಾಡ್ಬೋದು, ಎಷ್ಟು ಬೇಕಾದ್ರೂ ಲೂಟಿ ಮಾಡ್ಬೋದು. ಪಾಪ ಒಂದು ತರ ಕಳ್ಳ ಇದ್ದಂಗೆ, ಪುಣ್ಯ ಒಂದು ತರ ಮೋಸಗಾರ ಇದ್ದಂಗೆ. ಅದು ಲೂಟಿ ಮಾಡ್ತಾ ಇದ್ರು ಗೊತ್ತಾಗೋದಿಲ್ಲ ಇವನಿಗೆ. ಕ್ಯಾ ಕರ್ಮ ಚೋರ್ ಚಹು ಓರ್ ಸರ್ವಸ್ ಲೂಟೆ ಸುಧ ನೈ. ಈ ಯಾವ 5 ಇಂದ್ರಿಯಗಳಿಂದ ನಾನೇನು ಅನುಭವಿಸ್ತಾ ಇದ್ದೀನಲ್ಲ, ಈ ಅನುಭವ ಮಾಡ್ತಾ ಮಾಡ್ತಾ ಸಮಯ ಕಳೆದಿರೋದು ಇವನು ಗೊತ್ತೇ ಆಗೋದಿಲ್ಲ. ಪ್ರತಿದಿನ ಇವನ ಆಯಸ್ಸು, ಇವನ ದೈಹಿಕ ಶಕ್ತಿ, ಇವನ ಪರಿಗ್ರಹ, ಇವನ ಸಂಬಂಧಗಳು ಪ್ರತಿಯೊಂದು ಕ್ಷೀಣಿಸ್ತಾ ಇದೆ. ಕ್ಷೀಣಿಸ್ತಾ ಇದೆಯೋ ಜಾಸ್ತಿ ಆಗ್ತಿದೆಯೋ? ಬರ್ಡೇ ದಿನ ಕಮ್ಮಿ ಆಗುತ್ತೋ ಜಾಸ್ತಿ ಆಗುತ್ತೋ? ಜಾಸ್ತಿ ಆಗುತ್ತೆ. ಕ್ಯಾ ಜಾಸ್ತಿ ಆಗುತ್ತೆ. ಪಾಶ್ಚಾತ್ಯ ಸಂಸ್ಕೃತಿ ಕಲಿಸ್ತು ಇವನಿಗೆ ಜಾಸ್ತಿ ಆಗತ್ತೆ ಅಂತ. ಇವನು ಹಂಗೆ ವಿಚಾರ ಮಾಡ್ದ. ಅಲ್ಲಿವರೆಗೆ ಭಾರತೀಯ ಸಂಸ್ಕೃತಿ ಹೇಳ್ತಾ ಇತ್ತು, ಜನ್ಮದಿನ ಅಂದ್ರೆ ಉಪವಾಸ ಮಾಡು. ಮೇ ಉಲ್ಲೇಖ ದಿಖಾ ದೂಂಗಾ ಆಪ್ ಲೋಗೋ ಕೋ. ಪುರಾಣಗಳಲ್ಲಿ ಉಲ್ಲೇಖಗಳು ಬರುತ್ತೆ ಕಿ ಬರ್ಡೇ ಮನೆ ಉಪವಾಸ. ನಾವು ಜಾಸ್ತಿ ಆಯ್ತು, 59 60 ಆಯಿತು. तो ಜಾಸ್ತಿ ಆಯಿತು ಕಮ್ಮಿ ಆಯಿತು? कम हुआ ना. हम लोग ज़्यादा बोल रहे हैं क्योंकि ಪುಣ್ಯದ ಉದಯದಲ್ಲಿ ಇವನಿಗೆಲ್ಲ ಉಲ್ಟಾ ಕಾಣಿಸುತ್ತೆ. ಅರ್ಥ ಆಗ್ತಿದೆ? ಪುಣ್ಯದಲ್ಲಿ ಎಲ್ಲವೂ ವಿರುದ್ಧ ಕಾಣಿಸುತ್ತೆ ಇವನಿಗೆ. ಯಾವುದು ಹಿತ ಇದೆ ಅದು ಅಹಿತ ಕಾಣಿಸುತ್ತೆ, ಹಿತವಾದ ಧರ್ಮ ಅಹಿತ ಕಾಣಿಸುತ್ತೆ. ಬೋಲು ಕಿತ್ನಾ ವಿಚಿತ್ರ. ಯಾವುದು ಧರ್ಮ ನಿನ್ನ ಭವಭವಗಳವರೆಗೆ ಹಿತ ಮಾಡುತ್ತೆ ಅದು ನಿನಗೆ ಅಹಿತ ಅನ್ಸುತ್ತೆ. इससे विचित्र दुर्दैव और क्या हो सकता है बोलो. तो ಇದು ಪುಣ್ಯ ಮೋಸಗಾರ ಇದ್ದಂಗೆ, ಗೊತ್ತಾಗೋದಿಲ್ಲ ಇವನಿಗೆ. ಇಲ್ಲೇ ಗೊತ್ತಾಗುತ್ತಿಲ್ಲ ಅಂದ್ರೆ ದೇವಗತಿಯಲ್ಲಂತೂ ಗೊತ್ತೇ ಆಗೋದಿಲ್ಲ. ಜಿನ್ವಾನಿ ಹೇಳುತ್ತೆ, ಮಲ್ಕೊಂಡ್ ಎದ್ದಂಗೆ ಆಯುಸ್ ಕಳೆದು ಹೋಗುತ್ತೆ. ಇವರು 30 ಸಾವಿರ ವರ್ಷ ಹೆಂಗ್ ಕಳೆದೋಗುತ್ತೆ? ಈಗ ಮಲಗೆದ್ದಿದ್ದೀನಿ ಅನ್ನೋಂಗೆ. ಅಚ್ಚಾ, ನಮಗೆಲ್ಲರಿಗೂ ಗೊತ್ತಿದೆ ನಮ್ಗೆ ಎಷ್ಟೆಷ್ಟು ವಯಸ್ಸಾಗಿದೆ, ಹೆಂಗಾಯ್ತು ಅಂತ ಗೊತ್ತಿದೆ. ಎಲ್ಲರೂ ಹೇಳ್ತಾ ಇರ್ತಾರೆ ಏನಂತ, ಇನ್ನೊಂದು ಚಾನ್ಸ್ ಸಿಕ್ಕರೆ ಚೈಲ್ಡ್ಹುಡ್ ವಾಪಸ್. क्यों भाई, क्यों बनना? यदि सही जीवन जिया होता तो ये कंप्लेंट क्यों होता बोलो. तो ನಮ್ಮ ಸಮಯ ಜೀವನ ಹೇಗೆ ಕಳೀತಾ ಇದೆ ನಮಗೆ ಗೊತ್ತೇ ಇಲ್ಲ. ಯಾಕಂದ್ರೆ ಪುಣ್ಯದ ಮಾಯಾಲೋಕದಲ್ಲಿದೆ. तो ದೇವಗತಿಯಲ್ಲಂತೂ ಇನ್ನೂ ಬೇಗ ಗೊತ್ತಾಗೋದಿಲ್ಲ. ಹಾಗಾಗಿ ದುಃಖ ಅಂತೂ ಸತತ ಇದೆ. ಈ ದುಃಖಕ್ಕೆ ಕಾರಣ ಏನು ಅನ್ನೋದನ್ನ 2ನೇ ಅಧ್ಯಾಯದಲ್ಲಿ ನಾಳೆ ಚರ್ಚೆ ಮಾಡೋದಿದೆ. ಆದ್ರೆ ದುಃಖ ಇದೆ ಇಷ್ಟೊತ್ತು ನಿಶ್ಚಿತ ಮಾಡಬೇಕಲ್ಲ. ಎಲ್ಲಿವರೆಗೆ ನಮಗೆ ದುಃಖ ಇದೆ ಅನ್ನೋ ನಿರ್ಣಯ ಇಲ್ಲ ಅಲ್ಲಿವರೆಗೆ ಧರ್ಮದಲ್ಲಿ ಪ್ರವೇಶ ಇಲ್ಲ. ಧರ್ಮದಲ್ಲಿ ಪ್ರವೇಶ ಯಾರಿಗೆ ಅಂದ್ರೆ ಯಾರಿಗೆ ದುಃಖ ಇದೆ ಅಂತ ಗೊತ್ತಿದೆ,
ಯಾರಿಗೆ ಇದೆಲ್ಲ ಆಡಂಬರ ಇದೆ, ಇದೆಲ್ಲ ವಿಕೃತಿ ಇದೆ ಅನ್ನೋದು ಗೊತ್ತಿದೆ, ಮತ್ತು ಯಾರಿಗೆ ಯಾವ ಥರ ಜೀವನ ನಡೀತಾ ಇದೆ, ಅದು ವಿಕೃತಿ ಇದೆ, ಅದರಲ್ಲಿ ದುಃಖ ಇದೆ ಅನ್ನೋದು ಗೊತ್ತಿಲ್ಲ, ಅವನಿಗೋಸ್ಕರ ಧರ್ಮ ಇನ್ನೂ ಬಂದಿಲ್ಲ. ಅದಕ್ಕೆ ಪ್ರಾರಂಭದಲ್ಲಿ ಹೇಳ್ತಾ ಇದ್ದಾರೆ, ಸಾಮಾನ್ಯವಾಗಿ ಎಲ್ಲರೂ ಬಯಸೋದೇನು? ಸುಖ. ಆದರೆ ಸುಖದ ಹೆಸರಲ್ಲಿ ಎಲ್ಲರೂ ಚೂಸ್ ಮಾಡೋದು ಮಾತ್ರ ದುಃಖ. ವಿಚಿತ್ರ ಇದೆ, ವಿಚಿತ್ರ ಇದೆಯೋ ಇಲ್ವೋ? ಬೇಕಾಗಿರೋದೇನು? ಚೂಸ್ ಮಾಡ್ತಾ ಇರೋದೇನು? ಬೇಕಾಗಿರೋದು ಬೆಲ್ಲ, ಚೂಸ್ ಮಾಡ್ತಾ ಇರೋದು ಸಿಹಿ ಆಗುತ್ತೋ ಕಹಿ ಆಗುತ್ತೋ? ಬೆಲ್ಲ ಬೇಕಿತ್ತು, ತಗೊಂಡು 2 ಬೇವಿನ ಸೊಪ್ಪು ತಿನ್ಬಿಟ್ಟ, ಮತ್ತೀಗ ಅಳ್ತಾ ಕೂತಿದ್ದಾನೆ. ಏನಂತ? ಅಯ್ಯೋ ಕಹಿ ಆಗೋಯ್ತು ಅಂತ. ತೋ ಬೋಲೋ ಗಲ್ತಿ ಕಿಸ್ಕಿ ಹೈ? ಅರ್ಥ ಆಗ್ತಿದೆ? ನಾವು ಇಲ್ಲಿವರೆಗೆ ಎಷ್ಟೆಷ್ಟು ಆಯಸ್ ಆಗಿದೆ ನಮ್ಮೆಲ್ಲರಿಗೂ, ಇಲ್ಲಿವರೆಗೆ ನಾವು ಏನೇನು ಆಯ್ಕೆ ಮಾಡ್ಕೊಂಡಿದ್ದೀವಿ ಅದೆಲ್ಲವೂ ನಮ್ಮ ದುಃಖಕ್ಕೆ ಕಾರಣ ಆಗಿದೆ. ಆಗಿದೆಯೋ ಇಲ್ವೋ? ಬೋಲು. ಇಲ್ಲಿವರೆಗೆ ನಾವು ಸುಖ ಆಗುತ್ತೆ ಅಂತ ಏನೇನು ತಂದಿದ್ವಿ ಅದೆಲ್ಲ ಏನಾಯ್ತು? तो इसका अर्थ क्या हुआ? चाहता सुख मिला दुख. तो ಹಾಗಾದ್ರೆ ನಾವು ತುಂಬಾ ಭ್ರಮೆಯಲ್ಲಿ ಆಯ್ಕೆಗಳನ್ನು ಮಾಡ್ಕೋತಾ ಇದ್ದೀವಿ. ನಮ್ಗೆ ಆಯ್ಕೆ ಮಾಡ್ಕೊಳ್ಳೋಕೆ ಬರ್ತಾ ಇಲ್ಲ. ಯಾವ ಆಯ್ಕೆ ಮಾಡ್ಕೋತಾ ಇದ್ದೀವಿ ಇದು ತುಂಬ ಭ್ರಮಪೂರ್ವಕವಾಗಿ ಮಾಡ್ತಾ ಇದ್ದೀವಿ, ನಮಗೆ ಗೊತ್ತಿಲ್ಲ. ಇಲ್ಲ ಅಂದರೆ ಆಯ್ಕೆ ಮಾಡಿದ್ದೆಲ್ಲ ದುಃಖ ಯಾಕಾಗ್ತಿತ್ತು? ತುಂಬ ಸುಖ ಆಗುತ್ತೆ ಅಂತ ಊಟ ಮಾಡ್ದ, ಏನಾಯ್ತು? क्या चल क्या रहा है? विचार तो करो, क्या चल रहा है? ತುಂಬಾ ಸುಖ ಆಗತ್ತೆ ಅಂತ ಪಿಕ್ನಿಕ್ಗೆ ಹೋಗಿದ್ದ, ಟೂರ್ ಮಾಡಕ್ಕೆ. ಕೊನೆಗೆ ಬರುವಾಗ ಎಲ್ಲರೂ ಮುಖಗಳು ನೋಡ್ಬೇಕು, ಏ ಕ್ಯಾ ಹುವಾ ಯೇ, ಏನಾಯ್ತಿದು? ಗಯೇ ಕ್ಯೂ ದೇ ಭೈ? ಯಾಕೆ ಹೋಗಿದ್ವಿ? तुम्हारे सारे चेहरे ऐसे क्यों है बताओ? तो ಇದು ಏನು ತೋರಿಸ್ತಾ ಇದೆ ನಮಗೆ? ನಮಗೇನನ್ನು ಆಯ್ಕೆ ಮಾಡ್ಕೊಳ್ಳೋಕ್ಕೆ ಬರ್ತಾ ಇಲ್ಲ. ಮತ್ತು ಮೇಲೆ ಅಹಂಕಾರ ಬೇರೆ. ನನ್ನ ಜೀವನ ತುಂಬ ಚೆನ್ನಾಗಿ ನಡೀತಾ ಇದೆ, कम से कम पहले ये बोलना तो बंद करो कि सब अच्छा चल रहा है, फिर सुधरेंगे कब? सब चंगा है तो ಎಲ್ಲ ಚೆನ್ನಾಗಿದ್ದ ಮೇಲೆ ಸುಧಾರಣೆ ಹೆಂಗಾಗುತ್ತೆ? तो ಧರ್ಮದ ಅವಶ್ಯಕತೆ ಬರುತ್ತೆ ಯಾವಾಗ ನನ್ನ ವರ್ತಮಾನ ಪ್ರೆಸೆಂಟ್ ಜೀವನವನ್ನು ಕಣ್ತೆರೆದು ನೋಡ್ತೀನಿ, ಆವಾಗ ಧರ್ಮದ ಅವಶ್ಯಕತೆ ಗೊತ್ತಾಗುತ್ತೆ. ಈಗ ಹೇಳ್ತಾ ಇದ್ದಾರೆ 4 ಗತಿಗಳಲ್ಲಿ ಎಲ್ಲೂ ಸುಖ ಕಾಣಿಸ್ತಾ ಇಲ್ಲ. ಇದಕ್ಕೆ ಒಂದು ಉದಾಹರಣೆ ಕೊಡ್ತಾರೆ. ಏನು ಹೇಳ್ತಿದ್ದಾರೆ? ಇವನ ದುಃಖದ ಯಾವ ಪರಿಸ್ಥಿತಿ ಇದೆ ಅದನ್ನು ಗೊತ್ತು ಮಾಡ್ಕೊಳ್ಳೋದು ಹೆಂಗೆ ಹೇಳ್ತಾರೆ. ಇವನು ಪ್ರತಿ ಸಮಯ ಏನನ್ನಾದರೂ ಹುಡುಕ್ತಾ ಇದ್ದಾನೆ, ಎವ್ರಿ ಮೂಮೆಂಟ್ ಸರ್ಚಿಂಗ್ ಫಾರ್ ಸಮಥಿಂಗ್. ಏನೇನು ಹುಡುಕ್ತಾ ಇದ್ದಾನೆ ಗೊತ್ತಿಲ್ಲ. ಪ್ರತಿಯೊಬ್ಬ ಮನುಷ್ಯ ಏನಾದರೂ ಹುಡುಕ್ತಾ ಇದ್ದಾನೋ ಇಲ್ವೋ? ಎಲ್ಲರೂ ಹುಡುಕ್ತಾ ಇದ್ದೀವಿ. तो जिनवानी ಹೇಳುತ್ತೆ ಈ ನಿನ್ನ ಹುಡುಕಾಟ ಏನನ್ನ ತೋರಿಸುತ್ತೆ? ಬೈ ಹುಡುಕ್ತಾ ಇರ್ತಾನೆ, ಇದರ ಅರ್ಥ ಏನು? ಹುಡುಕೋದು ಇದರ ಅರ್ಥನೇ ಇದೆ ಕಿ ಇವನಿಗೆ ಏನೋ ಕೊರತೆ ಇದೆ. ಸಮಥಿಂಗ್ ಇಸ್ ನಾಟ್ ಗುಡ್, ಸಮಥಿಂಗ್ ಇಸ್ ರಿಕ್ವೈರ್ಡ್. ಇಲ್ಲಾಂದ್ರೆ ಹುಡುಕಾಟ ಯಾಕೆ? ಹೇಳ್ತಾನೆ ಒಬ್ಬನಿಗೆ ತುಂಬಾ ಪ್ರವಚನ ಸಾರದಲ್ಲಿ ಉದಾಹರಣೆ ಬರುತ್ತೆ. ಆ ಜಮಾನದಲ್ಲಿ 2000 ವರ್ಷದ ಹಿಂದಿನ ಉದಾಹರಣೆ ಇದೆ. ಒಬ್ಬನಿಗೆ ಕಿವಿ
ಎಲ್ಲಿ ತುಂಬ ನೋವು ಬಂದಿದೆ. ಕಿವಿ ನೋವು ಗೊತ್ತಿದೆ, ಎಲ್ಲರಿಗೂ ತಡೆಯೋಕ್ಕಾಗೋದಿಲ್ಲ. ಕಿವಿಯಲ್ಲಿ ತುಂಬ ನೋವು ಇದೆ, ವೈದ್ಯನ ಹತ್ರ ಹೋದ, ವೈದ್ಯ ಔಷಧಿ ಕೊಟ್ಟ. ಒಂದಿನ ಕಳೀತು, ಏನು ವ್ಯತ್ಯಾಸ ಆಗಲಿಲ್ಲ. ಮಾರನೇ ದಿನ ಹೋದ, ಮತ್ತೆ ಬೇರೆ ಔಷಧಿ ಕೊಟ್ಟ ವೈದ್ಯ, ಮತ್ತೂ ಸರಿ ಹೋಗಲಿಲ್ಲ. ಮೂರನೇ ದಿನ ಬಂದು ರೋಗಿ ಅಳಕ್ ಶುರು ಮಾಡ್ದ, ಇನ್ನು ನನ್ನ ಕೈಯಿಂದ ಆಗೋದಿಲ್ಲ, ದುಃಖ ತುಂಬ ಜಾಸ್ತಿ ಇದೆ. ವೈದ್ಯ ಹೇಳ್ತಾನೆ, ಹಾಗಾದ್ರೆ ನನ್ನ ಹತ್ರ ಒಂದು ತುಂಬ ಎಫೆಕ್ಟಿವ್ ಮೆಡಿಸಿನ್ ಇದೆ. ಏನಿದೆ? ಕುರಿದು ಮೂತ್ರ ಇದೆ, ಅದನ್ನು ಕಿವಿಗೆ ಹಾಕೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ಅಲ್ಲ, ತಯಾರಿದೆಯೇನು? ರೋಗಿ ಕೇಳ್ತಾನೆ, ನಂದು ನೋವು ಸರಿ ಹೋಗುತ್ತೆ? ಹಾಂ, ಸರಿ ಹೋಗುತ್ತೆ. ಆದರೆ ವಿಚಾರ ಮಾಡು, ಕಿವಿಗೆ ಹಾಕೊಂಡ್ರೆ ಒಳಗಡೆ ಆರ್ಗನ್ಸ್ ಎಲ್ಲ ಒಂದೇ ಇದೆ. ಕಿವಿಗೆ ಹೋಗಿದ್ದು ಎಲ್ಲ ಕಡೆಗೂ ಹೋಗುತ್ತೆ, ಮೂಗು ಬಾಯಿ ಎಲ್ಲಕ್ಕೂ ಹೋಗುತ್ತೆ. ವಿಚಾರ ಮಾಡು. ರೋಗಿ ಏನು ಹೇಳ್ತಾನೆ? ವಿಚಾರ ಮಾಡೋದೇನಿದೆ, ಹಾಕಿ ಮೊದಲು. विचार क्या करना है इसमें, डालो तुम तो. कि क्यों? ಯಾಕಂದ್ರೆ ಯಾವ ನೋವು ಇದೆ ಅದು ಇವನಿಗೆ ತಡೆಯಕ್ಕಾಗ್ತಾ ಇಲ್ಲ. ಅದನ್ನ ದೂರ ಮಾಡ್ಲಿಕ್ಕೆ ಇವನು ಯಾವ ಎಕ್ಸ್ಟೆಂಟ್ಗಾದ್ರೂ ಹೋಗ್ಬೋದಿದೆ. ಹಾಗೆ ಜಿನ್ವಾನಿ ಹೇಳುತ್ತೆ, ಇವನೇನು ಸಂಗ್ರಹ ಮಾಡ್ತಿದ್ದಾನಲ್ಲ, ಎಷ್ಟೆಷ್ಟು ಸಂಗ್ರಹ ಮಾಡ್ತಾ ಇದ್ದಾನೆ ಅದೆಲ್ಲ ಇವನ ದುಃಖವನ್ನ ಬಿಂಬಿಸಿ ತೋರಿಸ್ತಾ ಇದೆ. ಯಾರಿಗೆ ಎಷ್ಟು ದುಃಖ ಇದೆ ಅವನು ಅಷ್ಟು ಸಂಗ್ರಹ ಮಾಡ್ತಾ ಇದ್ದಾನೆ. ಸಂಗ್ರಹ ಯಾಕೆ ಅಂದ್ರೆ ಇಂದ್ರಿಯಗಳ ದುಃಖ ತಡೆಯಕ್ಕಾಗುತ್ತಿಲ್ಲ ಇವನಿಗೆ. आदि व्याधि उपाधि, शारीरिक मानसिक और सामाजिक रोग, आजकल सामाजिक रोग सबसे बड़ा है. ಶಾರೀರಿಕ ರೋಗ ಸ್ವಲ್ಪ ಕಮ್ಮಿ ಆಗ್ಬಿಟ್ಟಿದೆ, ಮೆಡಿಕಲ್ ಸೈನ್ಸ್ ಬಂದ್ಬಿಟ್ಟಿದೆಯಲ್ಲ. ಸಾಮಾಜಿಕ ರೋಗ ಇದೆಯಲ್ಲ, ಉಪಾಧಿ, ಇದು ತುಂಬಾ ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ ಅವನಿಗೆ. ಆ ಸಾಮಾಜಿಕ ರೋಗದ ಕಾರಣದಿಂದ ಸಂಗ್ರಹ ಮಾಡ್ತಿದ್ದಾನೆ. ನಮಗ ಏನ್ ಕಾಣಿಸ್ತಾ ಇದೆ, ಯಾರ ಹತ್ರ ಎಷ್ಟು ವಸ್ತು ಇದೆ ಅವನು ಅಷ್ಟು ದೊಡ್ಡ ಸುಖಿ. ಹಿಂಗೆ ತಾನೇ ಕಾಣಿಸ್ತಾ ಇದೆ. ಯಾರ ಹತ್ರ ಎಷ್ಟು ಸಂಪತ್ತಿ ಸಾಮಗ್ರಿ ಪರಿಗ್ರಹ ಇದೆ ಅವನಷ್ಟು ಸುಖಿ. ನಡೀತಾ ಇರೋದೇನು, ಯಾರ ಹತ್ರ ಎಷ್ಟು ಸಂಗ್ರಹ ನಡೀತಾ ಇದೆ ಆ ಸಂಗ್ರಹವೇ ತೋರಿಸ್ತಾ ಇದೆ ಅವನು ಮಹಾದುಖಿ ಇದ್ದಾನೆ. ಇಲ್ಲಾಂದ್ರೆ ಸಂಗ್ರಹ ಯಾಕೆ ಮಾಡ್ತಿದ್ದ? ಭಯ ಇದೆ. ಕೋವಿಡ್ ಅಲ್ಲಿ 1 ಅವರ್ ಶಾಪಿಂಗ್ ಮಾಡಕ್ ಬಿಟ್ರೆ ಎಲ್ಲ ತುಂಬ್ಕೊಂಡ್ಬಂದ್ಬಿಡೋದು ಮನೆಗೆ. ಗೊತ್ತಿಲ್ಲ ನಾಳೆ ಸಿಗತ್ತೋ ಸಿಗಲ್ವೋ. ಇದು ತುಂಬಾ ಸುಖದ ಲಕ್ಷಣ ಇದೆ. इदेन इकट्ठा करके हम लोग आ रहे हैं ना, ये सुख का लक्षण है. ये बहुत दुख का लक्षण है, ये भयभीत है. तो ಭಯ ಏನಿದೆ ಇದು ಸುಖನೋ ದುಃಖನೋ? ಭಯ ಅಂತೂ ದುಃಖ ಇದೆಯಲ್ಲ. ಕ್ಷಣ ಕ್ಷಣಕ್ಕೂ ಭಯದ ವಾತಾವರಣದಲ್ಲೇ ಇದೀವಿ ನಾವು. ದುಃಖದಲ್ಲಿ ಇದೀವಿ ತಾನೆ, ಆದರೆ ಒಪ್ಕೋತಾ ಇಲ್ಲ. ಮನುಷ್ಯನಿಗೆ ತುಂಬಾ ಅಹಂಕಾರ ಇದೆ. ನೋ ನೋ ನೋ, ಐ ಆಮ್ ಆಲ್ ಸೆಟಲ್ಡ್ ಇನ್ UK. ಈಗ ಧರ್ಮದ ಅವಶ್ಯಕತೆ ಏನಿದೆ? ಕ್ಯೂ सेटल्ड इन UK बाबा, अब क्या, अब तो हो गया ना, जिंदगी पार हो गई. ಅರ್ಥ ಆಗ್ತಿದೆ? ಮೊದಲನೇ ಅಧ್ಯಾಯ ನಮಗೆ ಕಣ್ತೆರೆಸ್ತಾ ಇದೆ. ಸ್ವಲ್ಪ ಜೀವನವನ್ನ ಕಣ್ತೆರೆದು ನೋಡು. ಮನುಷ್ಯ, ದೇವ, ನರಕ, ತಿರ್ಯಂಚ, ಇಲ್ಲಿ ಎಲ್ಲಾ ಕಡೆನೂ ದುಃಖವೇ ದುಃಖ ಕಾಣಿಸ್ತಾ ಇದೆ. ನೀನೆಲ್ಲಿ ದೃಷ್ಟಿ ತಗೊಂಬಂದು ಸುಖ ಹುಡುಕ್ತಾ ಇದೆಯಲ್ಲ, ಇಲ್ಲಿ ನಿಂಗೆಲ್ಲಿ ಕಾಣಿಸ್ತು? ಅದನ್ನ ಕೇಳ್ತಾ ಇದ್ದಾರೆ. ನಾಲ್ಕು ಗತಿಯಲ್ಲಿ ಎಲ್ಲಕ್ಕಿಂತ ಜಾಸ್ತಿ ದುಃಖ ಯಾವ ಗತಿಯಲ್ಲಿದೆ? ನಾಲ್ಕು ಗತಿಯಲ್ಲಿ ಎಲ್ಲಕ್ಕಿಂತ ಜಾಸ್ತಿ ದುಃಖ ಯಾವ ಗತಿಯಲ್ಲಿದೆ? ನರಕ ಗತಿ.
है ना, मनुष्य गति। बोलो, नरक गति ना, मनुष्य गति। अच्छा, क्यों ನರಕದಲ್ಲಿ ದುಃಖ ಯಾಕೆ ಜಾಸ್ತಿ ಇದೆ? ಇಲ್ಲೆಲ್ಲ ವರ್ಣನೆ ಮಾಡಿದ್ದಾರೆ. ಇವನಿಗಿಷ್ಟ ಹಸು ಆಗುತ್ತೆ, ತಿನ್ನಕ್ಕೇನು ಸಿಗಲ್ಲ, ಬಾಯಾರಿಕೆ ಆಗುತ್ತೆ, ನೀರು ಸಿಗೋದಿಲ್ಲ, ದುಃಖ ಜಾಸ್ತಿ ಇದೆ. ಅದಕ್ಕಿಂತ ದೊಡ್ಡ ದುಃಖ ಯಾವುದಿದೆ? ಎರಡು ದುಃಖನ ಕಂಪೇರ್ ಮಾಡೋದು. ಒಬ್ಬನಿಗೆ ತುಂಬಾ ಹೊಟ್ಟೆ ಹಸಿತಾ ಇದೆ, 2 ದಿನದಿಂದ ಊಟ ಸಿಕ್ಕಿಲ್ಲ. ಇನ್ನೊಬ್ಬಂದು ಪ್ರಾಣ ಹೋಗೋದಿದೆ. ಇಬ್ಬರಲ್ಲಿ ದುಃಖ ಯಾರ್ದು ದೊಡ್ಡದು? समझ में आ रहा है? जन्म मरण ये सबसे बड़ा दुख होता है. इसके नीचे सब ನಾ ಪ್ರಶ್ನೆ ಕೇಳಿದ್ದೆ ಸ್ವಲ್ಪ ದಿನ ಹಿಂದೆ, ಕಿ ಅಷ್ಟ ದ್ರವ್ಯಗಳನ್ನು ಬೆಳಗ್ತೀವಲ್ಲ, ಅದರಲ್ಲಿ ಮೊದಲು ಜಲ ಯಾಕೆ ಬರುತ್ತೆ? ಯಾರು ಉತ್ತರ ಕೊಡ್ಲಿಲ್ಲ ನನಗೆ. ಅರ್ಥ ಆಗ್ತಿದೆ? ಎಲ್ಲಕ್ಕಿಂತ ದೊಡ್ಡ ದುಃಖ ಜನ್ಮ ಮರಣ ಇದೆ. इससे बड़ा कुछ दुख होता नहीं. ಈಗ ಯಾರಿಗಾದ್ರೂ ದೊಡ್ಡ ರೋಗ ಆಯಿತು ಮತ್ತು ಡಾಕ್ಟರ್ ಹೇಳಿದ ಒಂದು ಇಂಜೆಕ್ಷನ್ 1 ಕೋಟಿ ಇದ್ದಿದೆ, ಆದ್ರೆ ಬದುಕ್ತೀಯ ನೀನು, ಏನ್ ಮಾಡ್ತೀವಿ? सब बेच दो, ಎಲ್ಲ ಮಾರ್ಬಿಡು, ಕ್ಯಾ ಇಂಜೆಕ್ಷನ್ ಲೇಕೆ आओ. ದುಃಖ ಯಾವ್ದು ದೊಡ್ಡದಾಯ್ತು? ಈ ಸಾಂಸಾರಿಕ ಹಸಿವು ಬಾಯಾರಿಕೆ ದೊಡ್ಡದಾಯ್ತು ಅಥವಾ ಜನ್ಮ ಮರಣ ದುಃಖ ದೊಡ್ಡದಾಯ್ತು? ಜನ್ಮ ಮರಣ ಎಲ್ಲಕ್ಕಿಂತ ದೊಡ್ಡ ದುಃಖ ಇದೆ. ಮತ್ತೆ ಈ ಜನ್ಮ ಮರಣ ಎಲ್ಲಕ್ಕಿಂತ ಜಾಸ್ತಿ ಎಲ್ಲಾಗುತ್ತೆ? ತಿರ್ಯಂಚ ಗತಿಯಲ್ಲಿ. ತಿರ್ಯಂಚ ಗತಿ ಅಂದ್ರೆ ನಮಗೇನನ್ಸುತ್ತೆ? ಪಶು ಪಕ್ಷಿ ಪ್ರಾಣಿ ಅಂತ ಹೇನ. ಅದ್ರ ಜೊತೆಗೆ ಯಾವ ವನಸ್ಪತಿ ಇದೆ, ವನಸ್ಪತಿಯಲ್ಲೂ 2 ಭೇದ. ಒಂದು ಸಾಧಾರಣ ವನಸ್ಪತಿ, ಇನ್ನೊಂದು ಪ್ರತ್ಯೇಕ ವನಸ್ಪತಿ. ಪ್ರತ್ಯೇಕ ವನಸ್ಪತಿಯನ್ನು ಬಿಟ್ಟು ಯಾವ ಸಾಧಾರಣ ವನಸ್ಪತಿ ಇದೆ ಅದರಲ್ಲಿ ಒಂದು ಇನ್ಹೇಲ್ ಮಾಡ್ತೀವಲ್ಲ, ಶ್ವಾಸೋಚ್ಛ್ವಾಸ, ಒಂದು ಇನ್ಹೇಲ್ ಎಕ್ಸೇಲ್ ಅಲ್ಲಿ 18 ಬಾರಿ ಜನ್ಮ ಮರಣ ಆಗುತ್ತೆ. ಇದನ್ನು ಹೇಳ್ತಾ ಇದ್ದಾರೆ. ಜನ್ಮ ಮರಣ ಎಲ್ಲಕ್ಕಿಂತ ಜಾಸ್ತಿ ಅಲ್ಲಿ ನಡೀತಾ ಇದೆ, ಎಲ್ಲಕ್ಕಿಂತ ದುಃಖನೂ ಅಲ್ಲೇ ಜಾಸ್ತಿ ಇದೆ. ಯಾವ ಅಪೇಕ್ಷೆಯಿಂದ? ಆ ಏಕೇಂದ್ರಿಯ ಜೀವಿಯ ಅಪೇಕ್ಷೆಯಿಂದ. ಇಲ್ಲ ಅಂದ್ರೆ ನರಕದಲ್ಲಿ ದುಃಖ ಇದೆ. ಅದಕ್ಕಿಂತ ಕಮ್ಮಿ ದುಃಖ ಮನುಷ್ಯಗತಿಯಲ್ಲಿದೆ, ಅದಕ್ಕಿಂತ ಕಮ್ಮಿ ದುಃಖ ದೇವಗತಿಯಲ್ಲಿದೆ. ಆದರೆ ಸಮಸ್ಯೆ ಇದೆ, ಪುಣ್ಯದ ಉದಯದಲ್ಲಿ ಜೀವ ತನ್ನ ಎಲ್ಲಾ ಸ್ವರೂಪವನ್ನ ಮರೆತು ಬಿಡ್ತಾನೆ. ಪಾಪದ ಉದಯದಲ್ಲಿ ಅಲ್ಪ ಸ್ವಲ್ಪ ಆದ್ರೂ ನೆನಪುಳಿಯುತ್ತೆ, ಪುಣ್ಯದ ಉದಯದಲ್ಲಿ ಕಷ್ಟ ಇದೆ ಅವನಿಗೆ, ಯಾರೂ ನೆನಪು ಬರೋದಿಲ್ಲ ಅವನಿಗೆ. ನಾನು ನೋಡ್ತೀನಲ್ಲ, ಸುಮಾರು ಕಡೆಗೆ ಹೋಗ್ತೀನಿ, ಸ್ವಾಧ್ಯಾಯ ಮಾಡಕ್ ಬಂದಿರೋರಲ್ಲಿ ಹೆಚ್ಚಿನ ಜನ ಯಾರು ಅಂದ್ರೆ ಯಾರಿಗೇನಾದ್ರೂ ಸಮಸ್ಯೆ ಇದೆ. ಇದೇನು ತೋರಿಸ್ತಾ ಇದೆ? ನಮಗೆ ಧರ್ಮದ ಅವಶ್ಯಕತೆ ಗೊತ್ತೇ ಇಲ್ಲ. ಆ ದೃಷ್ಟಿಯಿಂದ ನಾವು ಚರ್ಚೆ ಮಾಡೋದಾದ್ರೆ 4 ಗತಿಯಲ್ಲಿ ಎಲ್ಲಿಯೂ ಸುಖ ಇಲ್ಲ, ಮತ್ತು ದುಃಖ ಅಂತೂ ಇದ್ದೇ ಇದೆ, ಕಂಪ್ಯಾರಿಟಿವ್ಲಿ ಕಡಿಮೆ ಜಾಸ್ತಿ ಇದೆ. ಆದರೆ ಗತಿಯಲ್ಲಿ ಎಲ್ಲೂ ಸುಖ ಇಲ್ಲ, ಆದರೆ ಸುಖವನ್ನು ಪಡೆಯುವ ಶಕ್ತಿ ಅಂತೂ ಎಲ್ಲ ಜೀವಿಗಳಲ್ಲಿದೆ. ಇದು ಮುಂದಿನ ವಿಷಯ ಇದೆ, ನಾಳಿನ ಅಧ್ಯಾಯದಲ್ಲಿ ನಾವು ಚರ್ಚೆ ಮಾಡೋದಿದೆ. ಏನು ಹೇಳ್ತಿದ್ದಾರೆ? ದುಃಖ ಎಲ್ಲರಿಗೂ ಇದೆ, ಆದರೆ ಅದನ್ನು ನೀಗಿಸುವ ಶಕ್ತಿ ಕೂಡ ಎಲ್ಲರ ಹತ್ರನೂ ಇದೆ. ನರಕದಲ್ಲೂ ಇದೆ, ಮನುಷ್ಯದಲ್ಲಿ ಮಾತ್ರ ಅಲ್ಲ, ನರಕದಲ್ಲೂ ಇದೆ. ಈ ಸಮಯದಲ್ಲಿ ನಮಗೆ ಯಾರ್ಯಾರಿಗೆ ಊಟ ತಿಂಡಿ ಸಿಗ್ತಾ ಇಲ್ಲ? ಎಲ್ಲರಿಗೂ ಸಿಗ್ತಾ ಇದೆ ತಾನೆ? ಊಟ ತಿಂಡಿ, ಮನೆ
ಎಲ್ಲರಿಗೂ ಇದೆ. ನಮ್ಮ ಕಾನೂನು ಕೂಡ ಏನು ಹೇಳುತ್ತೆ? ರೋಟಿ ಕಪड़ा ಮಕಾನ್ सबको मिल गया तो सब सुखी है ना. ರೋಟಿ ಕಪड़ा ಮಕಾನ್. GDP ಜಾಸ್ತಿ ಆದಂಗೆ ಎಲ್ಲರಿಗೂ ರೋಟಿ ಕಪड़ा ಮಕಾನ್, तो ಎಲ್ಲರೂ ಸುಖಿ ಆಗ್ತಾ ಇರ್ತಾನೆ. ಅಚ್ಚಾ, ಎಲ್ಲರಿಗೂ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ, तो ಎಲ್ಲರೂ ಮನೆ ಕಟ್ಕೊಂಡ್ರು, अब ಎಲ್ಲರೂ ಸುಖಿ ಆಗ್ತಾ ಇರ್ತಾನೆ. तो पहले पूछो ना, ಯಾರು ಆಲ್ರೆಡಿ ಮನೆ ಕಟ್ಟಿಬಿಟ್ಟಿದ್ದಾರೆ ಅವ್ರನ್ನ ಕೇಳೋದು ಹೋಗಿ कि है ಸುಖಿ. तो ಹಂತ ಹಂತವಾಗಿ ನಾವು ಹೋಗಕ್ಕೆ ಶುರು ಮಾಡಿದ್ರೆ ಯಾವ ಸುಖ ದುಃಖ ಇದೆ ಇದಕ್ಕೂ ವಸ್ತುಗಳಿಗೂ ಸಂಬಂಧನೇ ಇಲ್ಲ. ಏನ್ ನಡೀತಾ ಇದೆ? ನಮ್ಮ ಇಡೀ ಸಮಾಜ, ಇಡೀ ಪ್ರಪಂಚ, ನಮ್ಮ ಎಕನಾಮಿಸ್ಟು, ನಮ್ಮ ಅರ್ಥವ್ಯವಸ್ಥೆ, ಇದೆಲ್ಲ ಏನು ಹೇಳ್ತಾ ಇದೆ? ಪ್ರತಿಯೊಬ್ಬರಿಗೂ ಮೂಲಭೂತ ಅವಶ್ಯಕತೆ ಸಿಕ್ಕರೆ ಸುಖಿ ಆಗ್ತಾನೆ. ಆದರೆ ಧರ್ಮ ತಿಳಿಸ್ಕೊಡುತ್ತೆ ಕಿ ಮನುಷ್ಯನಿಗೆ ಏನೇ ಕೊಟ್ಟರೂ ಅವನು ಸುಖಿ ಆಗೋದಿಲ್ಲ. ಯಾಕಂದ್ರೆ ಸುಖದ ಸಂಬಂಧ ವಸ್ತುಗಳ ಜೊತೆಗಿಲ್ಲ. GDP ಏನೋ ಪರ್ ಕ್ಯಾಪಿಟಲ್ ಅಳೆದು ಬಿಡ್ತೀವಿ ನಾವು, ಆದರೆ ಆ ವ್ಯಕ್ತಿಗೆ ಸಿಕ್ಕ ಸಂಪತ್ತಿಯ ನಂತರ ಅವನ ಜೀವನದಲ್ಲಿ ಎಷ್ಟು ಸಂತೋಷ ಇದೆ ಅದನ್ನ ಅಳಿಯೋರು ಯಾರು? ಅದನ್ನ ಯಾರು ಅಳಿಯಕ್ಕೆ ಹೋಗಿದ್ದಾರೆ? ಕಿಸಿಗೂ ಪತ್ತ ಕಿ ಒಬ್ಬನಿಗೆ 1 ಕೋಟಿ ಲಾಟ್ರಿ ಹೊಡಿತು, ತುಂಬಾ ಚೆನ್ನಾಗಿರ್ತಾನವನು, ಬಟ್ ಚೆನ್ನಾಗಿದ್ದಾನೋ ಇಲ್ಲೋ ಅನ್ನೋದನ್ನ ಪರೀಕ್ಷೆ ಮಾಡಕ್ ಹೋದವ್ರು ಯಾರು? पेपर स्टेटमेंट तो आ गया ना, वो तो अब जिंदगी सुधर गई उसकी. सुधर गई कि बिगड़ गई पता नहीं ना. ಕೇರಳದಲ್ಲಿ ಆಗಿತ್ತಲ್ಲ, 1 ಕೋಟಿ ಲಾಟ್ರಿ ಹೊಡಿತು ಅವನಿಗೆ, ಮತ್ತು ಮನೆ ಮುಂದೆ ಎಲ್ಲ ನೆಂಟರು ಬಂದು ನಿಂತಿದ್ದಾರೆ. ಅವನ್ ಮನೆ ಬಿಟ್ಟು ಹೊಟ್ಟೋಗ್ಬಿಟ್ಟ 2 ದಿನ. ಒಳ್ಳೇದಾಯ್ತು ಕೆಟ್ಟದಾಯ್ತು ಗೊತ್ತಿಲ್ಲ ನಮಗೆ. ಯಾಕಂದ್ರೆ ಯಾವುದು ಸುಖ, ಯಾವುದು ದುಃಖ, ಯಾವುದು ಪುಣ್ಯ, ಯಾವುದು ಪಾಪ ನಾವು ನೋಡ್ತಾ ಇಲ್ಲ, ವಿಚಾರ ಮಾಡ್ತಾ ಇಲ್ಲ. ಬೋಲು ಅಚ್ಚಾ, ಒಳ್ಳೆ ಕಾರ್ಪೊರೇಟ್ ಜಾಬ್ ಸಿಕ್ತು, ಪುಣ್ಯನೋ ಪಾಪನೋ? ಬೋಲೋಣ, ಸಂದೇಹ ಇದೆ. प्रामाणिक उत्तर बताओ ना, क्या लगता है? ನಿಮ್ಗೇನು ಅನ್ಸುತ್ತೆ? ಒಳ್ಳೆ ಕಾರ್ಪೊರೇಟ್ ಜಾಬ್ ಸಿಕ್ತು, ಪುಣ್ಯನೋ ಪಾಪನೋ? ಅಚ್ಚಾ, ಪುಣ್ಯನೋ ಪಾಪನೋ ಹೇಳಿ, ಏನ್ ಅನ್ಸುತ್ತೆ? 2 ಅನ್ಸುತ್ತೆ. ಹೊರಗಡೆ ಹೋದ್ಮೇಲೆ ಇದೆಯಲ್ಲ, ಇಲ್ಲಿ ಪ್ರಾಮಾಣಿಕ ಹೋಜಾವನ ಥೋಡ. ಸುತ್ತಿ ಬಳಸಿ ಮಾತಾಡಿದ್ರೆ ಜಿನ್ವಾಣಿ ಅರ್ಥ ಆಗೋದಿಲ್ಲ. ಒಬ್ಬನಿಗೆ ಜಾಬ್ ಸಿಕ್ಕಿದೆ, तो ಸಿಕ್ಕಿರೋದನ್ನ ನಾವು ಪುಣ್ಯ ಪಾಪ ಹೆಂಗ್ ಅಳಿತೀವಿ? पहले बताओ पैकेज कितना है, तब तो बताओ मैं पुण्य की पाप है. अच्छा, ಪ್ಯಾಕೇಜ್ ತುಂಬಾ ಚೆನ್ನಾಗಿದೆ, ಮೆಟಲ್ ಸಿಕ್ತು, तो पैकेज ಈಗ ತುಂಬಾ ಚೆನ್ನಾಗಿದೆ. अब पुण्य का उदय की पाप का उदय? अब तो ಈಗಂತೂ ಪುಣ್ಯದ ಉದಯ ಇದೆ, ಇಷ್ಟು ದೊಡ್ಡ ಪ್ಯಾಕೇಜ್ ಸಿಕ್ಕಿದೆ. ಯಾಕಂದ್ರೆ ನಾವು ಪುಣ್ಯ ಪಾಪವನ್ನು ಅಳಿತೇವೆ ಬಾಹ್ಯ ಸಾಮಗ್ರಿಗಳನ್ನು ನೋಡಿ, ಬಾಹ್ಯ ವಸ್ತುಗಳನ್ನು ನೋಡಿ. ಒಬ್ಬ ತುಂಬಾ ದಾನ ಮಾಡ್ತಿದ್ರೆ ನಾವು ಪುಣ್ಯ ಅಂತೀವಿ, ಏನು ಮಾಡದೆ ಹೋದ್ರೆ? ಇದೇ ಪರಿಭಾಷೆ ಇದೆ ನಮ್ಮದು. ಆದ್ರೆ ಇಲ್ಲಿ ಸುಖ ದುಃಖದ ಇದು ಪರಿಭಾಷೆನೇ ಇಲ್ಲ. ಒಬ್ಬನಿಗೆ ತುಂಬಾ ಸಾಮಗ್ರಿಗಳಿರ್ಬೋದು, ಆದ್ರೆ ಒಂದು ಪಾಪದೂದಿಯ ನಡೀತಾ ಇರ್ಬೋದು. ಕ್ಯಾ? ಒಬ್ಬನಿಗೆ ವಸ್ತುಗಳ ಪರಿಗ್ರಹ ಸಂಪತ್ತಿ ತುಂಬಾ ಇದೆ, ಆದ್ರೆ ಉದಯ ಪಾಪದ ನಡೀತಾ ಇದೆ. ये क्या हो गया? ये तो उल्टा हो गया ना. करोड़ों करोड़ों की तो संपत्ति और उदय पाप का. ಇದರ ಅರ್ಥ ನಾವು ಗುರುತಿಸ್ಲಿಕ್ಕೆ ಆಗ್ಲಿಲ್ವಲ್ಲ. ಮತ್ತು ಒಬ್ಬನಿಗೆ ಹತ್ರ ಸಂಪತ್ತಿ ಏನೂ ಇಲ್ಲ, ಆದ್ರೆ ಪುಣ್ಯೋದಯ ನಡೆದಿದೆ. ಗುರುತಿಸೋದು ಹೇಗೆ?
ಸುಖ ದುಃಖ ಪುಣ್ಯ ಪಾಪವನ್ನು ಗುರುತಿಸುತ್ತೆ. ಜಿನ್ವಾನಿ ಹೇಳುತ್ತೆ ಅನುಕೂಲ ಪ್ರತಿಭಾಸ. ಯಾರಿಗೆ ಸುಖಾನುಭೂತಿ ಆಗ್ತಾ ಇದೆ ಅದು ಪುಣ್ಯ ಇದೆ, ಪ್ರತಿಕೂಲ ಪ್ರತಿಭಾಸ ಅದು ಪಾಪ ಇದೆ. ಪುಣ್ಯ ಪಾಪಕ್ಕೂ ವಸ್ತುಗಳಿಗೂ ಸಂಬಂಧ ಎಲ್ಲಿದೆ? ಮದುವೆ ಆಯಿತು, ಪುಣ್ಯನೋ ಪಾಪನೋ? क्या लगता है? ಈಗೆಲ್ಲರೂ ಪಾಪ ಅಂತ ಇದ್ದಾರೆ. ಮಾಡೋವಾಗ ಯಾರ್ದೊಬ್ರದ್ದು ಮದುವೆ ಆಗುತ್ತಾ ಇಲ್ಲ, ಮುಂದೆ ಬಂದು ಯಾರಾದ್ರೂ ಮಾಡಿಬಿಟ್ರು, ಪುಣ್ಯದ ಕೆಲಸನೋ ಪಾಪದ ಕೆಲಸನೋ? क्या लगता है? ಪಾಪದ ಕೆಲಸ. ಇನ್ಮೇಲೆ ಯಾರು ಮಾಡಲ್ಲ. ನಾವು ತುಂಬಾ ಜನರಲೈಸ್ ಮಾಡಿಬಿಟ್ಟಿದೀವಿ ಪುಣ್ಯ ಪಾಪವನ್ನ, ವೆರಿ ಜನರಲೈಸ್. ಅದಕ್ಕೆ ನಮಗೆ ಧರ್ಮ ಅರ್ಥ ಆಗೋದಿಲ್ಲ. पत्नी का मिलना या पति का मिलना ये पुण्य का उदय कि पाप का उदय? बोलो. ये न तो पुण्य का उदय है न पाप का उदय है. ವಸ್ತುಗಳಲ್ಲಿ ವ್ಯಕ್ತಿಗಳಲ್ಲಿ ಪುಣ್ಯ ಪಾಪ ಇರೋದೇ ಇಲ್ಲ. ಅಲ್ಲಿ ಯಾಕೆ ಹುಡುಕ್ತಾ ಇದ್ದೀವಿ ನಾವು? ಪುಣ್ಯ ಪಾಪ ವಸ್ತುಗಳಲ್ಲಿಲ್ಲ, ಪುಣ್ಯ ಪಾಪ ವ್ಯಕ್ತಿಗಳಲ್ಲಿಲ್ಲ. ಗಂಡು ಮಗು ಬೇಕಾಗಿತ್ತು, ಹೆಣ್ಣು ಮಗು ಆಯ್ತು, ಪುಣ್ಯನೋ ಪಾಪನು? ಮತ್ ಗಂಡು ಮಗು ಬೇಕಿತ್ತು, ಗಂಡು ಮಗುನೇ ಆಯ್ತು, अब तो पुण्य का उदय. मत 15 ವರ್ಷ ಆದ್ಮೇಲೆ ಅದೇ ಗಂಡು ಮಗು ಇಬ್ಬರನ್ನು ಹೊರಗಾಕ್ದ, अब पुण्य का उदय कि पाप का उदय? अब पाप का उदय. ಅರ್ಥ ಆಗ್ತಿದೆ? ನಾವು ಫಸ್ಟು ವಸ್ತುಗಳಲ್ಲಿ ಪುಣ್ಯ ಪಾಪವನ್ನು ಹುಡುಕೋದನ್ನ ಬಿಟ್ಟು ಬಿಡಬೇಕು, ಇಲ್ಲಾಂದ್ರೆ ಧರ್ಮನೇ ಅರ್ಥ ಆಗೋದಿಲ್ಲ ನಮಗೆ. ವಸ್ತು ನ ಪುಣ್ಯ ಕಾ ಉದಯ ಹೋತಾ ಹೈ ನ ಪಾಪ ಕಾ ಉದಯ. ಭಾರತದಲ್ಲಿ ಜನ್ಮ ಆಗೋದು ಪುಣ್ಯನೋ ಪಾಪನೋ? ಅಬ್ ತೋ ಪುಣ್ಯ ಪಾಪ ವಸ್ತುಗಳಲ್ಲಿ ಇರೋದೇ ಇಲ್ಲ. ಇದು ಯಾವುದೇ ರೀತಿ ಸಂಬಂಧ ಇಲ್ಲ. ಕರ್ನಾಟಕದಲ್ಲಿ ಜನ್ಮ ಆಗೋದು, ಈಗಂತೂ ಸವಾಲು ಕನ್ನಡದ ಮೇಲಿದೆ. ನೈ, ಬಿಲ್ಕುಲ್ ನೈ. ಬಾಹ್ಯ ಪರಿಸ್ಥಿತಿ, ಸಂದರ್ಭ, ವ್ಯಕ್ತಿ, ವಸ್ತು ಇದ್ಯಾವುದರಲ್ಲೂ ಪುಣ್ಯ ಇರೋದಿಲ್ಲ, ಇದ್ಯಾವುದರಲ್ಲೂ ಪಾಪ ಇರೋದಿಲ್ಲ. ಇದೆಲ್ಲ ನಾವು ಸಾಮಾಜಿಕ ವಿಕೃತಿಯನ್ನು ಸೃಷ್ಟಿ ಮಾಡಿಬಿಟ್ಟಿದ್ದೀವಿ. ಸೊ ದ್ಯಾಟ್ ಕೆಲವೊಬ್ಬರನ್ನ ಕಡಿಮೆ ಅಂತ ತೋರಿಸ್ಬೇಕು, ಕೆಲವೊಬ್ಬರನ್ನ ಹುಚ್ಚ ಅಂತ ತೋರಿಸ್ಬೇಕು. ಈ ಜಾತಿ ವ್ಯವಸ್ಥೆ, ಈ ಶ್ರೀಮಂತ ಬಡವ ಇತ್ಯಾದಿ ಭೇದಗಳನ್ನು ಸೃಷ್ಟಿ ಮಾಡಲಿಕ್ಕೆ ಮನುಷ್ಯನ ವಿಕೃತ ಮನೋಭಾವ ಸೃಷ್ಟಿ ಮಾಡಿರುವಂತಹ ಸಮಾಜ ವ್ಯವಸ್ಥೆ ಇದೆ. ಧರ್ಮ ಇಲ್ಲ ಇದು. जिनवानी ಎಂದು ಹೇಳಿಲ್ಲ ನಮಗೆ. जिनवानी ने कभी ये बताया ही नहीं कि 6 खंड की संपत्ति पुण्य का उदय होता है. ಇದು ಯಾವತ್ತೂ ಹೇಳಲೇ ಇಲ್ಲ जिनवानी. जिनवानी ಏನು ಹೇಳುತ್ತೆ? ಅಲ್ಪಾರಂಭ ಪರಿಗ್ರಹತ್ವಂ ಮಾನುಷಸ್ಯ ಆಯುಷಃ. कि ಮನುಷ್ಯನಾಗಿದೆಯಾ ಅಂದ್ರೆ ಅಲ್ಪ ಆರಂಭ ಅಲ್ಪ ಪರಿಗ್ರಹದಿಂದ ಮನುಷ್ಯ ಆಗಿದೆಯಾ? ಬೋಲು. ನಾವೇನು ಹೇಳ್ತಿದೀವಿ? ಜಾಸ್ತಿ. ಜಾಸ್ತಿ ಬಹುಆರಂಭ ಪರಿಗ್ರಹತ್ವ. ನಾವು ದುಃಖ ಬೇಡ್ತಾ ಇದೀವೋ ಸುಖ ಬೇಡ್ತಾ ಇದೀವಿ? ಒಂದು ಹೊಸ ಸಾಮಗ್ರಿ ವಸ್ತು ಸಂಬಂಧ ಬಂದ ತಕ್ಷಣ ನಮಗೆ ಇನ್ನೊಂದು ಸಂಕಟ ಬಂತು ಅನ್ಸುತ್ತೋ ಅಥವಾ ಆನಂದ ಆಗುತ್ತೋ? ಬೋಲು.
ಜ್ಞಾನಿ ಧಾರ್ಮಿಕ ಜೀವಕ್ಕೆ ಏನನ್ಸುತ್ತೆ? ಹೊಸ ಸಂಕಟ ಬಂತು ಮನೆಗೆ. ಧರ್ಮದಲ್ಲಿ ಇರದೇ ಇರೋ ವ್ಯಕ್ತಿಗೆ ಏನನ್ಸುತ್ತೆ? ಕೊನೆಗೆ ಏನಾಗುತ್ತೆ ಅವನಿಗೆ? ದುಃಖವೇ ದುಃಖ. ಜಿಸ್ಕೋ ಸುಖ ಮಾನಾ ಥಾ ವಹಿ ದುಃಖ ಹೋ ಗಯಾ. ಬೋಲು. ಮನೆಗೆ ಹೋಗಿ ಪಟ್ಟಿ ಮಾಡೋದು, ಲಿಸ್ಟ್ ಮಾಡೋದು, ಯಾವುದನ್ನ ಸುಖಕ್ಕೋಸ್ಕರ ತಗೊಂಡ್ಬಂದಿದ್ದೆ ಮತ್ತು ಯಾವ್ದು ದುಃಖ ಆಗಿ ಕನ್ವರ್ಟ್ ಆಗೋಯ್ತು. किस किस को सुख माना था और वो दुख बन करके बदल गया. तो लिस्ट में एक भी ऐसा वस्तु मिलेगा? बोलो. तो ನಾಲ್ಕು ಗತಿಯೊಳಗಡೆ ಸರ್ವೋತ್ಕೃಷ್ಟ ವಸ್ತು ಏನಿದೆ ಅದು ನಮ್ಮ ಹತ್ರ ಇವಾಗಿಲ್ಲ. ಅದಕ್ಕೆ ಧರ್ಮದ ಅವಶ್ಯಕತೆ ಇದೆ. ಮನುಷ್ಯ ಸಮಾಧಾನವಾಗಿ ಎಲ್ಲೂ ಕೂತ್ಕೋತಾ ಇಲ್ಲ, ಅವನಿಗೇನು ಕೊಟ್ರು. ಅದಕ್ಕೆ ಧರ್ಮದ ಅವಶ್ಯಕತೆ ಇದೆ. ಶಾಂತಿ, ಸಮಾಧಾನ, ಜೀವನದಲ್ಲಿ ಸ್ಥಿರತೆ, ನಿಜವಾದ ಸತತವಾದ ಸುಖಕ್ಕೋಸ್ಕರ ಧರ್ಮದ ಅವಶ್ಯಕತೆ ಇದೆ. ಈ ನಿಕೃಷ್ಟ ಸುಖ ಅಲ್ಲ, ಒಂದು ಸಲಿ ಪ್ರಕಟ ಆದರೆ ಸತತವಾಗಿರುವಂಥದ್ದು. ನಮ್ಮ ಸುಖಗಳು ಹೆಂಗಿದೆ? ಕ್ಷಣಿಕ. ಈಗ ಬಂದಿತ್ತು, ನೋಡೋಷ್ಟರಲ್ಲಿ ದೂರ ಆಗುತ್ತೆ. रसगुल्ला लाया था और मुंह में रखने से पहले ही मजा खराब हो गया. मतलब सुख निकृष्ट वाला हमारे पास, वो टिकता नहीं बिल्कुल भी. ಯಾವ ಭೋಗವನ್ನ ಮಾಡ್ತಾ ಇದ್ರೂ ಇವನಿಗೆ ಸಮಾಧಾನ ಇಲ್ಲ. ಮೋಕ್ಷ ಮಾರ್ಗ ಪ್ರಕಾಶಕ ಹೇಳುತ್ತೆ, ಊಟ ಮಾಡ್ತಾ ಇರೋ ಒಂದು ತುತ್ತು ತಿಂತಾ ಇದ್ದಾನೆ, ಸಮಾಧಾನ ಇಲ್ಲ ಇವನಿಗೆ. ನೆಕ್ಸ್ಟ್ ತುತ್ತದ ಬಗ್ಗೆ ವಿಚಾರ ನಡೀತಾ ಇದೆ ತಲೆಯಲ್ಲಿ. ಅಂದ್ರೆ ಏನಾಗೋಯ್ತು ಇದು? ಇದ್ಯಾವ ವಿಕ್ಷಿಪ್ತ, ಜೈಸೆ ಹುಚ್ಚಾಸ್ಪತ್ರೆಯಲ್ಲಿ ಮೂರ್ಖ ಯಾವ ರೀತಿ ಎಲ್ಲೂ ಸಮಾಧಾನದಿಂದ ಓಡಾಡ್ತಾ ಇರ್ತಾರಲ್ಲ, ಹಂಗೆ ಈ ಅಜ್ಞಾನಿ ಓಡಾಡ್ತಾ ಇದ್ದಾನೆ ಎಲ್ಲ ಕಡೆಗೆ. ಯಾಕೆ ಓಡಾಡ್ತಾ ಇದ್ದಾನೆ ಅಂತ ಗೊತ್ತಿಲ್ಲ, ಬಿಲ್ಕುಲ್ ಪಾಗಲ ಹೈ, ಕುछ ಪತಾ ಹಿ नहीं इसको. ಹಾಗಾಗಿ ನಾಲ್ಕು ಗತಿಗಳ ಯಾವ ವಿಚಾರ ಇದೆ ಅದು ತುಂಬಾ ಮುಖ್ಯ ಇದೆ. ನಾಲ್ಕು ಗತಿಗಳಲ್ಲಿ ಸುಖ ಹುಡುಕುವ ಪ್ರಯತ್ನ ಮೊದಲು ಬಿಟ್ಟುಬಿಡೋದು. ಇಲ್ಲ ಅಂದ್ರೆ ಧರ್ಮದಲ್ಲಿ ಬರೋ ಮೊದಲ ಪ್ರಯೋಜನ ಏನು? ಸ್ವರ್ಗಕ್ಕೆ ಹೋಗ್ಬೇಕು ಅಂತ. ಧರ್ಮ ಯಾಕೆ ಮಾಡಬೇಕು? ಹಿಂಗ ಮಾಡ್ತಾ ಇರೋದ್ರಿಂದ ನಮಗೆ ಧರ್ಮ ಅರ್ಥ ಆಗ್ತಿಲ್ಲ. ಧರ್ಮ ಅರ್ಥ ಆಗದೆ ಇರೋದ್ರಿಂದ ಸುಖ ಸಿಗ್ತಾ ಇಲ್ಲ. ಹಾಗಾಗಿ ನಾವೇನ್ ಮಾಡ್ತಿದೀವಿ? ಧರ್ಮನೇ ಬಿಟ್ಬಿಡ್ತಾ ಇದೀವಿ. छोड़ो ना, जब कुछ मिलता नहीं है तो छोड़ दो. मिलता नहीं, हमने सच्चा धर्म को कभी समझा ही नहीं, ಅಥವಾ ತಿಳ್ಕೊಳ್ಳುವ ಪ್ರಯತ್ನನೂ ಮಾಡಲಿಲ್ಲ. ಎಲ್ಲಾದರೂ ತಿಳ್ಕೊಳ್ಳುವಂತಹ ಸಂದರ್ಭ ಬಂದರೆ ಓಡೋಗ್ಬಿಡ್ತಾನೆ, ಮೊದಲು ಓಡೋಗ್ಬಿಡ್ತಾನೆ. ಡ್ಯಾನ್ಸ್ ಮಾಡ್ತಿದ್ರೆ ಬಂದ್ಬಿಡ್ತಾನೆ, ಸ್ವಾಧ್ಯಾಯ ನಡೀತಿದ್ರೆ ಓಡೋಗ್ಬಿಡ್ತಾನೆ. ಕ್ಯೂ? ಯಾಕಂದ್ರೆ ಇವನಿಗೆ ಸುಧಾರಣೆ ತಡೆಯೋಕ್ಕಾಗೋದಿಲ್ಲ. ಜಿನವಾಣಿ ಸುಧಾರಣೆ ಕೇಳುತ್ತೆ, ಪ್ರಾಮಾಣಿಕತೆ ಕೇಳುತ್ತೆ, ಆನೆಸ್ಟಿ ಕೇಳುತ್ತೆ, ನಿಜವಾದ ಸುಖವನ್ನ ತಂದುಕೊಡುತ್ತೆ, ದಾರಿ ಎರೆಯುತ್ತೆ ನಮಗೆ. ಜೀವನದ ಅಮೃತ ಇದೆ ಅದು. ಈ ಅಮೃತ ಯಾರ ಹತ್ರ ಇದೆ, ಅವನು ಯಾವ ಪರಿಸ್ಥಿತಿಯಲ್ಲೂ ದುಃಖ ಆಗೋದಿಲ್ಲ ಅವನಿಗೆ. ಮತ್ತು ಜಿನವಾಣಿಯ ಅಮೃತ ಯಾರ ಹತ್ರ ಇಲ್ಲ, ಅವನು ಎಲ್ಲಾ ಪರಿಸ್ಥಿತಿಯಲ್ಲೂ ದುಃಖದಲ್ಲೇ ಇದ್ದಾನೆ. ಹಾಗಾದ್ರೆ ಇಂತಹ ಅಮೃತವನ್ನ ಬಿಟ್ಟು ನಾವು ಎಲ್ಲೆಲ್ಲೋ ಓಡ್ತಾ ಇದ್ದೀವಲ್ಲ. ನಾವು, ನಮ್ಮ ಮಕ್ಕಳು, ನಮ್ಮ ಅಕ್ಕಪಕ್ಕ ಎಲ್ಲರಿಗೂ ಕೂಡ ಜಿನ ವಚನಗಳ ರಹಸ್ಯವನ್ನ ತಿಳಿಸೋದಿದೆ. ಅದರಿಂದನೇ ನಮ್ಮೆಲ್ಲರ ಉನ್ನತಿ ಆಗಲಿಕ್ಕೆ ಸಾಧ್ಯ ಇದೆ. ಇವತ್ತು 4-5 ಪ್ರಶ್ನೆಗಳನ್ನು ಚರ್ಚೆ ಮಾಡಿದೀವಿ ನಾವು. ಮೊದಲನೇ ಪ್ರಶ್ನೆ, ಧರ್ಮದ ಅವಶ್ಯಕತೆ ಯಾಕಿದೆ?
ಆಮೇಲೆ ಪ್ರಪಂಚದಲ್ಲಿ ಸರ್ವೋತ್ಕೃಷ್ಟವಾದದ್ದು ಯಾವುದು, ಆಮೇಲೆ ಯಾವ ಗತಿಯಲ್ಲಿ ಸುಖ ಇದೆ, ಆಮೇಲೆ ಎಲ್ಲಕ್ಕಿಂತ ದುಃಖ ಯಾವ ಗತಿಯಲ್ಲಿದೆ ಜಾಸ್ತಿ, ಎಲ್ಲಕ್ಕಿಂತ ಜಾಸ್ತಿ ಯಾವ ಗತಿಯಲ್ಲಿ ದುಃಖ ಇದೆ. ಇಷ್ಟು ವಿಷಯಗಳ ನೆನಪುಳಿಯುತ್ತೆ ಎಲ್ಲರಿಗೂ. ನಾ ಕಠಿಣ ಏನೂ ತಗೊಂಡಿಲ್ಲ, ತುಂಬ ಸುಲಭ ದಿನ ವಿಚಾರ ಮಾಡೋ ವಿಷಯಗಳಿದೆ, ಸೊ ದ್ಯಾಟ್ ಎಲ್ಲರಿಗೂ ಅರ್ಥ ಆಗಲಿ ಅಂತ. ನಾಳಿನ ಸ್ವಾಧ್ಯಾಯದಲ್ಲಿ ನಾವು ಚರ್ಚೆ ಮಾಡೋದಿದೆ ನಮ್ಮ ದುಃಖಕ್ಕೆ ಮೂಲ ಕಾರಣ ಏನು. ಇದನ್ನು ವಿಚಾರ ಮಾಡ್ಕೊಂಬರೋದು ಎಲ್ಲರೂ.